ದೇವರಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ದೇವರ ವಾಕ್ಯದ ಒಳಗೆ ಹೋಗುವ ಮುನ್ನ, ಇವತ್ತು ನಾನು ನೋಡಿದಂತಹ ಒಂದು ಮುಂಜಾನೆ ವೇಳೆಯ ಒಂದು ಸ್ವಪ್ನದ ಬಗ್ಗೆ ಹೇಳಿ, ಅದರ ನಂತರ ಅದನ್ನು ಮುಂದುವರೆದು ಸಂದೇಶವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ದಿನಗಳ ಹಿಂದೆ ನನ್ನ ಮುಂಜಾನೆ ಪ್ರಾರ್ಥನೆಗೆ ಹೇಳುವುದಕ್ಕಿಂತ ಮುಂಚೆ ಒಂದು ಕನಸನ್ನು ಕಂಡೆ. ಕನಸು ಅಂದರೆ ಸಾಧಾರಣವಾಗಿರುವ ಸ್ವಪ್ನವಲ್ಲ. ಸಾಧಾರಣವಾಗಿರುವ ಸ್ವಪ್ನವನ್ನು ನೋಡುವುದಾದರೆ ಒಂದು ಕನೆಕ್ಟಿವಿಟಿ ಇಲ್ಲದೆ ಇರುತ್ತೆ, ಬಿಟ್ಟು ಬಿಟ್ಟಾಗಿರುತ್ತೆ. ಆದರೆ ಇದು ದರ್ಶನದಂತೆ ನನಗೆ ಬಹಳ ಸ್ಪಷ್ಟವಾಗಿ ನಾನು ನೋಡಿದಂತಹ ಒಂದು ಕನಸು. ಅದನ್ನು ನೋಡಿ ಎದ್ದು ಎದ್ದು ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವುದಕ್ಕೆ ಕಾದಿದ್ದೆ. ಆ ಸ್ವಪ್ನವೇನೆಂದರೆ, ಒಂದು ಮಂದಾರವಾಗಿರುವಂತಹ ಒಂದು ಸಮಯ. ಮಂದಾರ ಅಂದರೆ ಗೊತ್ತಲ್ವ ನಿಮಗೆ? ಮಳೆ ಬರುವುದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾಗಿ ഇരുಳು ಕವಿದ ಹಾಗೆ ಕಪ್ಪು ಮೇಘಗಳು ಆಕಾಶದಲ್ಲಿರುತ್ತೋ ಅದೇ ರೀತಿಯಾಗಿ ಮಂದಾರವಾಗಿರುವಂತಹ ಒಂದು ಸಮಯ ಕಾಲ. ಬೆಟ್ಟ ಪ್ರದೇಶವಾಗಿರುವ ಸ್ಥಳವಾಗಿದೆ. ಆ ಸ್ಥಳದಲ್ಲಿ ನೋಡುತ್ತೀನಿ, ಆಕಾಶದ ನಡುವೆ ಒಂದು ಚಿಕ್ಕ ಬಿರುಕು, ಆ ಮೇಘಗಳ ನಡುವೆ ಅದರಲ್ಲಿ ಒಂದು ಲೈಟ್ ಥರ ಕಾಣಿಸ್ತಾ ಇದೆ. ಬಹಳ ಬಾವಲಿಗಳು ಆ ಒಂದು ಬಿರುಕಿನಿಂದ ಕೆಳಗೆ ಇಳಿದು ಬರುವುದನ್ನು ನೋಡಿದೆ. ಬಹಳ ಬಾವಲಿಗಳು ಅದು ಶಬ್ದ ಮಾಡುತ್ತಾ ಬರ್ತಾ ಇದೆ. ಅದರಲ್ಲಿ ಏನು ಮುಖ್ಯ ಅಂತ ನೋಡೋದಾದರೆ, ಆ ಬಾವಲಿ ಹಾಕುವ ಶಬ್ದ ನಮ್ಮ ಕಿವಿ ಕೇಳಿಸಲ್ಲ. ಆ ಸೌಂಡನ್ನು ಕೇಳುವುದಕ್ಕೆ ನಮ್ಮ ಕಿವಿಗಳಿಗೆ ಶಕ್ತಿ ಇಲ್ಲ. ಆದರೆ ನನಗೆ ಆ ಶಬ್ದ ಕೇಳಿಸ್ತಾ ಇದೆ. ಕನಸು ತಾನೆ. ಅದರಲ್ಲಿ ಕೀಚ್ ಕೀಚ್ ಅಂತ ಬಹಳ ಶಬ್ದದೊಂದಿಗೆ ಒಂದು ದೆವ್ವಕ್ಕೆ ಸಂಬಂಧಪಟ್ಟ ಶಬ್ದ. ಅಂಥ ಶಬ್ದದೊಂದಿಗೆ ಲಕ್ಷಗಟ್ಟಲೆ ಮೇಲಿಂದ ಹಿಡಿದು ಬರೆದು ನೋಡ್ತಾ ಇದ್ದೀನಿ. ನನ್ನ ಮನದಲ್ಲಿ ಭಯವು ದಿಗಿಲು ಉಂಟಾಯಿತು, ಏನೋ ಒಂದು ನಡೆಯಲಿದೆ ಎಂಬುದಾಗಿ. ಅದರ ನಂತರ ಮುಂದಿನ ದೃಶ್ಯದಲ್ಲಿ ಸತ್ಯವೇದವನ್ನು ಕೈಯಲ್ಲಿ ಹಿಡಿದುಕೊಂಡು ವೇದಿಕೆಯಲ್ಲಿ ಕೆಲವರು ಪ್ರಸಂಗ ಮಾಡ್ತಾ ಇದ್ದಾರೆ. ಆ ವೇದಿಕೆಯಲ್ಲಿ ಕೆಲವರು ಕೂತಿದ್ದಾರೆ. ಹಾರಿ ಬಂದಂತಹ ಬಾವಲಿಗಳು ಅಲ್ಲಿ ವೇದಿಕೆಯ ಮೇಲೆ ಸತ್ಯವೇದವನ್ನಿಟ್ಟು ಮಾತಾಡುತ್ತಿದ್ದವರ ಪಕ್ಕದಲ್ಲಿ ನಿಂತು, ಹಿಂಭಾಗದಲ್ಲಿ ಬಂದು ನಿಂತು, ಕುತ್ತಿಗೆಯ ಭಾಗದಲ್ಲಿ ಹಾಗೆ ಬಂದು ಕೂತಿದೆ. ಅದು ಇಷ್ಟೇ ಚಿಕ್ಕದಾಗಿದೆ, ಇಷ್ಟಿದೆ. ಅದರ ಮೇಲೆ ಹಿಂದೆ ಬಂದು ಕೂರುತ್ತದೆ. ಅವರು ಅದನ್ನು ಗಮನಿಸಿದಾಗಿ ಕಾಣಿಸ್ತಾ ಇಲ್ಲ. ಅವ್ರ ಪಾಡಿಗೆ ಅವರು ಮಾತಾಡ್ತಾ ಇದ್ದಾರೆ. ಇನ್ನು ಬಹಳ ಬಾವಲಿಗಳು ಹಿಂದೆ ಬಂದು ಕೂತಿರುವವರ ಮೇಲೆ, ಕೂಟದಲ್ಲಿ ಭಾಗವಹಿಸಿದವರ ಮೇಲೆ, ಆ ಕುತ್ತಿಗೆಯ ಮೇಲೆ ನೋಡಿ ನೋಡಿ ಅವರ ಪಕ್ಕದಲ್ಲಿ ಬಂದು ಕುಳಿತು ಕುತ್ತಿಗೆಯನ್ನ ಹಾಗೆ ಅದು ಕಚ್ಚಿ ರಕ್ತವನ್ನು ಹೀರುತ್ತಾ ಇದೆ. ರಕ್ತ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದು ಕಡಿದು ಹಾಗೆ ರಕ್ತವನ್ನು ಹೀರುವುದು ನನಗೆ ಗೊತ್ತಾಗ್ತಾ ಇದೆ. ನಾನು ಅದನ್ನು ನೋಡ್ತಾ ಇದ್ದೀನಿ. ಭಯವಾಗಿದೆ. ಏನು ಈ ರೀತಿ ನಡೀತಾ ಇದೆ? ಅವರಿಗೆ ಏನು ಭಾವನೆಗಳಿಲ್ಲದೆ ಅವರವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇದು ಏನು ಎಂಬುದಾಗಿ ಗೊತ್ತಾಗ್ತಾ ಇಲ್ವಲ್ಲ ಎಂಬುದಾಗಿ ಹೇಳಿ ಅದನ್ನು ಗಮನಿಸಿ ನೋಡುತ್ತಾ ಇದ್ದೇನೆ. ಅದಕ್ಕೆ ಆ ದೃಶ್ಯ ಅನಂತರ ಮಾರ್ಪಟ್ಟು ಒಂದು ಸ್ಥಳದಲ್ಲಿ ಸ್ವಲ್ಪ ಮರಗಳಿದೆ. ಅಲ್ಲಲ್ಲಿ ಒಂದು ಹಳ್ಳಿಗಳು, ಆ ಕಾಲದ ಗ್ರಾಮಗಳು ಹೇಗಿರುತ್ತದೋ ಆ ಒಂದು ಹಳ್ಳಿಯಲ್ಲಿ ಒಂದು ಬಯಲು, ದೊಡ್ಡ ಬಯಲಿದೆ. ಹಳ್ಳಿಯಲ್ಲಿ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಬೇಸಿಗೆಯ ಕಾಲದಲ್ಲಿ ಮರದ ಕೆಳಗೆ ಒಂದು ಮಂಚವಾಕಿ, ಒಂದು ಹಗ್ಗದ ಮಂಚವನ್ನು ಕಟ್ಟಿ ಅಲ್ಲೇ ಮಲಗ್ತಾ ಇದ್ರು ಬಹಳ ಮಂದಿ. ಆ ರೀತಿಯಾಗಿ ಒಂದು ಗ್ರಾಮದ ಸ್ಥಿತಿಯಲ್ಲಿರುವಂತಹ ಬಯಲಾಗಿದೆ. ಅದರಲ್ಲಿ ಮರೆಗಳು ಇಲ್ಲಿ ಎಲ್ಲೂ ಇರುವಂಥದ್ದಾಗಿದೆ. ಅದರ ಕೆಳಗೆ ಬಹಳ ಮಂದಿ ಮಂಚವನ್ನು ಹಾಕಿ ಮಲಗಿದ್ದಾರೆ. ತಲೆಯ ಕೆಳಗೆ ಬೈಬಲ್ ಇಟ್ಕೊಂಡಿದ್ದಾರೆ. ತಲೆಯ ಕೆಳಗೆ ಸತ್ಯವೇದ, ಅದು ಬೈಬಲ್ ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಇಟ್ಕೊಂಡಿದ್ದಾರೆ. ಅವರಲ್ಲಿ ಮಲಗಿದ್ದಾರೆ ಅವರು. ಮಣ್ಣೊಳಗಿಂದ ಮಣ್ಣು ಸ್ವಲ್ಪ ಸ್ವಲ್ಪವಾಗಿ ಕದಲುತ್ತೆ. ಒಂದು ಸಾಂಬಾರು ಕುದಿಯುವಾಗ ಯಾವ ರೀತಿ ಕುದಿಯುತ್ತೆ ಆ ರೀತಿ ಕುದಿಯುತ್ತೆ. ಅದರಿಂದ ಜಿಗಣೆಗಳು ಹೊರಗೆ, ಅವುಗಳು ಲಕ್ಷಗಟ್ಟಲೆ ಆ ಒಂದು ಮಂಚದ ಕಾಲನ್ನೆಡೆದು ಮೇಲೆತ್ತಿ ಅವರು ಮಲಗಿರುವಂತಹ ಮನುಷ್ಯರ ಕಾಲುಗಳಲ್ಲಿ ಏರಿ ಆ ಕಾಲುಗಳಲ್ಲಿ ಹಾಗೆ ಬಂದು ಅಂಟಿಕೊಳ್ಳುವುದನ್ನು ನೋಡ್ತಾ ಇದ್ದೀನಿ. ಹಾಗೆ ಅಂಟಿಕೊಂಡಿದೆ. ಇದು ಏನು ರೀತಿ ಇದೆ ಎಂಬುದಾಗಿ ನೋಡಿ ಅವರದರ ಕುರಿತಾಗಿ ಯಾವ ಒಂದು ಭಾವನೆ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆಯ ಒಂದು ಮಂಪರಲ್ಲಿದ್ದಾರೆ. ಅದು ಕಚ್ತಾ ಇದೆ, ರಕ್ತವನ್ನು ಹೀರ್ತಾ ಇದೆಯಲ್ಲ ಎನ್ನುವಂತಹ ಯಾವ ವಿಧವಾಗಿರುವಂತಹ ಭಾವನೆ ಅವರ ಮುಖದಲ್ಲಿಲ್ಲ. ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ ನೋಡಿ, ಆ ರೀತಿಯಾಗಿ ಅವರು ಒಳ್ಳೆ ನಿದ್ದೆಯಲ್ಲಿದ್ದಾರೆ. ನಾನು ಇದರ ಕುರಿತಾಗಿ ಯಾರ ಬಗ್ಗೆ ಆದರೂ ಹೇಳಬೇಕು ಎಂಬುದಾಗಿ ನಾನು ಸ್ಥಳದಲ್ಲಿ ನಿಂತಿರುವ ಹಾಗೆ ಕಾಣಿಸ್ತಾ ಇಲ್ಲ. ನಾನು ಆ ದೃಶ್ಯವನ್ನು ನೋಡುವುದು ಗೊತ್ತಾಗ್ತಾ ಇದೆ. ನಾನು ವೇಗವಾಗಿ ಓಡಿ ಹೋಗಿ ಒಂದು ಬೀದಿಯಲ್ಲಿ, ಚೆನ್ನಾಗಿ ನೋಡುವುದಾದರೆ ಒಂದು ಹೂತೋಟ ಥರ ಇದೆ, ಅಲ್ಲಿ ಹೋಗಿ ನಿಂತು ಮನುಷ್ಯರಾದರೂ ಬರ್ತಾರಾ ಎಂಬುದಾಗಿ ಸಹಾಯಕ್ಕೆ ಎಂದು ಕರೆಯುವುದಕ್ಕೆ ಹೋಗ್ತೀನಿ. ಅಲ್ಲಿ ಬಹಳ ಮಂದಿ ತಮ್ಮ ಕುತ್ತಿಗೆಯಲ್ಲಿ ಶಿಲುಬೆಯನ್ನು ಹಾಕೊಂಡಿದ್ದಾರೆ. ಅದು ಒಂದು ಗುಂಪು. ಅವರ ಕೈಗಳಲ್ಲಿ ಈ ಒಂದು ಚಿಟ್ಟೆಯನ್ನು ಹಿಡಿಯುವುದಕ್ಕೆ ಒಂದು ಚಿಕ್ಕ ಒಂದು ನೆಟ್ಟಿಟ್ಕೊಂಡಿದ್ದಾರೆ. ನೀವು ನೋಡಿರ್ಬೋದು.
ಆ ಚಿಕ್ಕ ಮಕ್ಕಳ ಕೈಯಲ್ಲಿ ಅದನ್ನು ಕೊಟ್ಟಿರ್ತಾರೆ. ಆ ಒಂದು ಸ್ಥಳ ಪೂರ್ತಿಯಾಗಿ ಬಹಳ ಚಿಟ್ಟೆಗಳು, ಬಹಳ ಬಟರ್‌ಫ್ಲೈಸ್ ಕಲರ್ ಕಲರ್ ಆಗಿ ಸುಂದರ ಸುಂದರವಾಗಿದೆ. ಅದನ್ನ ಅಟ್ಟಿಸಿಕೊಂಡು ಹೋಗ್ತಾರೆ. ಓಡಿ ಹೋಗಿ ಅದನ್ನ ಹಿಡಿಯುವುದಕ್ಕೆ. ಅದನ್ನ ಹಿಡಿದು ಅದನ್ನ ನೋಡಿ ಅದು ಚೆನ್ನಾಗಿದ್ದಿಲ್ಲ ಅಂತ ನೋಡಿ ಬಿಟ್ಬಿಡ್ತಾ ಇದ್ದಾರೆ. ಆ ಮಕ್ಕಳು ಅದನ್ನ ಹಿಡಿಯುವುದಕ್ಕೆ ಎಂಬುದಾಗಿ ಹೇಳಿ, ಒಂದು ಸರ್ಕಲ್ ತರ ಇರುತ್ತೆ. ಒಂದು ಫಿಲ್ಟರ್ ಇಟ್ಕೊಂಡಿದೀವಲ್ಲ, ಕಾಫಿ ಫಿಲ್ಟರ್ ಇದೆಯಲ್ಲ, ಅದರಲ್ಲಿ ನೀಳವಾಗಿ ಒಂದು ನೆಟ್ ಹಾಕಿರ್ತಾರೆ. ಅದನ್ನ ಇಟ್ಟು ಹಾಗೆ ಹಿಡಿತಾರೆ. ಹಿಡಿದು ಅದನ್ನ ಕೊಲ್ಲುವುದಿಲ್ಲ, ಸ್ವಲ್ಪ ನೋಡಿ ಅದನ್ನ ಬಿಟ್ಬಿಡ್ತಾರೆ. ಇದನ್ನ ಅಟ್ಟಿಸಿಕೊಂಡು ಓಡ್ತಾ ಇದ್ದಾರೆ. ನಾನು ಆ ಹೂವಿನ ತೋಟದ ಒಳಗೆ ನುಗ್ಗಿ ಸಹಾಯ ಮಾಡ್ರಿ, ಅಲ್ಲಿ ಮನುಷ್ಯರು ಸಾಯುತ್ತಾ ಇದ್ದಾರೆ. ಅವರ ಮೇಲೆ ಮಂಚದ ಮೇಲೆ ಆ ಜಿಗಣೆಗಳು ಏರುತ್ತಾ ಇವೆ. ಆ ಒಂದು ಜಿಗಣೆಗಳು ಕುತ್ತಿಗೆಯನ್ನು ಕಚ್ಚುತ್ತಾ ಇದೆ, ಬಾವಲಿಗಳು ಎಂಬುದಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಇರಿ ನಾವು ನಮ್ಮ ಕೆಲಸವನ್ನು ಮುಗಿಸಿ ಆಮೇಲೆ ಬರ್ತೀವಿ. ಅದು ಯಾವಾಗಲೂ ಸಾಮಾನ್ಯವಾಗಿ ನಡೆಯುವಂಥ ಕಾರ್ಯವೇ, ಇದರಲ್ಲಿ ಭಯಪಡುವುದಕ್ಕೆ ಏನೂ ಇಲ್ಲ, ಯಾರೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿ ತಾವು ಆ ಒಂದು ಚಿಟ್ಟೆಯನ್ನು ಓಡಿಸುವುದರಲ್ಲಿ ಗಮನವಾಗಿದ್ದಾರೆ. ನಾನು ಅದನ್ನು ನೋಡಿದ ಕೂಡಲೇ ಮರುಕಾರ್ಯ ಇದು ಏನು ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಆಗ ನನ್ನ ಮುಂದೆ ಒಂದು ವಯಸ್ಸಾಗಿರುವ ಹಿರಿಯರು ಆ ದೂರದಲ್ಲಿ ಅವರು ಕೂತಿದ್ದಾರೆ. ಅವರ ಬಳಿ ಹೋಗಿ ಹೇಳೋಣ ಎಂಬುದಾಗಿ ಹೇಳಿ, ಅಯ್ಯ, ನಾನು ನೋಡಿದ ಸ್ಥಳದಲ್ಲಿ, ಜನಗಳು ಕೂಡಿರುವ ಸ್ಥಳದಲ್ಲಿ ಬಾವಲಿಗಳು ಹೇರಳವಾಗಿ ಬಂದು ಕುತ್ತಿಗೆಯನ್ನು ಕಚ್ಚುತ್ತಾ ಇದೆ, ರಕ್ತವನ್ನು ಹೀರುತ್ತಾ ಇದೆ. ಅದನ್ನು ಅವರು ಗಮನಿಸುತ್ತಾ ಇಲ್ಲ, ಅವರಿಗೆ ನೋವಾಗ್ತಾ ಇಲ್ಲ. ಇನ್ನೊಂದು ಕಡೆ ಮನುಷ್ಯರು ಗಾಢ ನಿದ್ರೆಯಲ್ಲಿ ಮಲಗಿರುವಾಗ ಮಂಚದ ಮೇಲೆ ಆ ಜಿಗಣಿಗಳು ಹತ್ತಿ ಅವರ ರಕ್ತವನ್ನು ಹೀರುತ್ತಾ ಇದೆ, ಕಚ್ಚುತ್ತಾ ಇದೆ. ಯಾವಾಗಲೂ ಬರಲಿಲ್ಲ. ಕಾಪಾಡುವುದಕ್ಕೆ ಕೆಲವೊಂದು ಮನುಷ್ಯರನ್ನ ಹೋಗಿ ನಾನು ಕರೆದೆ. ಅವರು ಚಿಟ್ಟೆಗಳನ್ನ ಹಿಡಿಯುವುದರಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ. ಇದು ಏನು ಅಂತ ಕೇಳಿದೆ. ಆಗ ಹಿರಿಯರು ಹೇಳುತ್ತಾರೆ, ಇದು ಯುದ್ಧ ಮಾಡಬೇಕಾಗಿರುವ ಕಾಲ. ತನಗೆ ವಿರುದ್ಧವಾಗಿ ಯುದ್ಧ ಮಾಡುವವರನ್ನ ಬಲಹೀನಪಡಿಸುವುದಕ್ಕಾಗಿ ಒಬ್ಬ ಮನುಷ್ಯನ ರಕ್ತವನ್ನ ನಾವು ಕುಡಿದರೆ ಅವನು ಬಲಹೀನನಾಗುತ್ತಾನೆ. ಆದ್ದರಿಂದ ಇದು ದೇವ ಜನಗಳನ್ನು ಗುರಿ ಮಾಡಿ ಇಳಿಯುವಂತಹ ದುಷ್ಟ ಆತ್ಮಗಳು. ಇದರ ಕುರಿತಾಗಿ ಅವರಿಗೆ ಯಾವ ಜ್ಞಾನವಿಲ್ಲ, ಒಂದು ಭಾವನೆ ಇಲ್ಲ, ಅದರ ಕುರಿತಾಗಿ ಒಂದು ತಿಳುವಳಿಕೆ ಇಲ್ಲ, ಅಕ್ಕರೇನೂ ಇಲ್ಲ. ಈಗ ಯಾವ ದೇವಜನ ಸೈತಾನನಿಗೂ ಅವನ ಸೈನ್ಯಕ್ಕೂ ವಿರುದ್ಧವಾಗಿ ನಿಂತು ಯುದ್ಧ ಮಾಡಬೇಕೋ ಅವರಲ್ಲಿ ಕೆಲವರು ಇದರ ಕುರಿತಾಗಿ ಚಿಂತೆ ಇಲ್ಲದೆ ಇರುವುದರಿಂದ ಅವರನ್ನ ಗುರಿ ಇಟ್ಟು ಅವರು ಯುದ್ಧಕ್ಕೆ ಎದ್ದೇಳದ ಹಾಗೆ ಅವರ ರಕ್ತವನ್ನು ಹೀರಿ ಅವರನ್ನು ಬಲಹೀನತೆಪಡಿಸಬೇಕು. ಅದೇ ರೀತಿಯಾಗಿ ದೇವ ಜನಗಳು ನಿದ್ದೆಯಾಗಿ ಅವರು ಇರುವಾಗ ಅವರ ರಕ್ತವನ್ನ ಹೀರುವುದಕ್ಕೆ ಭೂಮಿಯಿಂದ ಹೊರಡುವಂತಹ ಈ ಲೋಕದ ಅಧಿಪತಿಯ ಆತ್ಮಗಳು, ಈ ದುಷ್ಟ ಆತ್ಮಗಳು ಅವರನ್ನ ಬಲಹೀನಪಡಿಸುವುದಕ್ಕೆ ಅವರ ರಕ್ತವನ್ನ ಹೀರುತ್ತಾ ಇದೆ. ಈಗ ಯುದ್ಧ ಬರುತ್ತೆ ಇರುವ ಶಬ್ದ ಕೇಳಿ ಇವರು ಒಂದು ವೇಳೆ ಹೊರಟರೂ ಕೂಡ ಅವರಿಂದ ಯುದ್ಧದಲ್ಲಿ ನಿಲ್ಲುವುದಕ್ಕೆ ಬಲವಿಲ್ಲದೆ ಹೋಗಿರುತ್ತದೆ. ಚಿಟ್ಟೆಗಳು ಇಷ್ಟೊಂದು ಕಾರ್ಯ ನಡೆಯುವುದನ್ನ ಅದರ ಬಗ್ಗೆ ಚಿಂತೆ ಇಲ್ಲದೆ ಇವತ್ತು ಲೋಕದ ಆಡಂಬರದ ಹಿಂದೆಯೂ, ಮನೋರಂಜನೆಗಳ ಹಿಂದೆಯೂ, ಮನೋರಂಜನೆಯ ಕ್ರೈಸ್ತತ್ವದ ಹಿಂದೆಯೂ ಓಡುತ್ತಿರುವಂತಹ ದೇವಜನಗಳು, ಅವರಿಗೆ ಒಂದು ಸಮಯ ಜೀವನ, ಆಡಂಬರವಾಗಿರುವ ಜೀವನ, ಸುಖಭೋಗವಾಗಿರುವ ಜೀವನ, ಅವರ ಯಾತರ ಬಗ್ಗೆ ಚಿಂತೆ ಇಲ್ಲ, ತಾವು ಸಂತೋಷವಾಗಿದ್ದರೆ ಸಾಕು ಎಂದು ದೇವರ ಕಾರ್ಯವನ್ನು ಕೊಂಡಾಟವಾಗಿ ಮಾರ್ಪಡಿಸಿಕೊಂಡವರು. ಇದುವೇ ಕಡೆಯ ಕಾಲದಲ್ಲಿ ನಡೆಯುತ್ತದೆ. ಈ ಕಾರ್ಯದಲ್ಲಿ ಜನಗಳನ್ನು ತಿಳುವಳಿಕೆ ಹುಟ್ಟಿಸಬೇಕು ಎಂಬುದಾಗಿ ಮಾತಾಡ್ತಾ ಇದ್ರು. ಅಷ್ಟರೊಂದಿಗೆ ನಾನು ಹಾಗೆ ನನ್ನ ನಿದ್ರೆಯಿಂದ ಎದ್ದೆ. ಎದ್ದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿದೆ. ಆ ಕಾರ್ಯ ಒಂದು ದರ್ಶನವೇ, ಆದರೆ ಅದು ಒಂದು ಕನಸಿನ ಹಾಗೆ ನನಗೆ ಪ್ರಕಟವಾಯಿತು. ಯಾಕೆಂದರೆ ಇಷ್ಟು ಕಂಟಿನ್ಯೂಸ್ ಆಗಿ ಅದು ಪರಿಪೂರ್ಣ ಕಾರ್ಯವನ್ನು ಸ್ಪಷ್ಟವಾದ ವಿವರಣೆಯೊಂದಿಗೆ ಕರ್ತನು ಕಾರ್ಯವನ್ನು ಪ್ರಕಟಿಸಿ ತೋರಿಸಿದರು. ದೇವ ಜನಗಳು ಯುದ್ಧ ಮಾಡಬೇಕಾಗಿರುವ ಕಾಲ ಬರುತ್ತದೆ ಎಂಬುದಾಗಿ ದೇವ ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ಸೈತಾನಿಗೆ ಗೊತ್ತಾಗ್ತಾ ಇದೆ. ಇವನು ಸ್ವಲ್ಪ ದಿನದಲ್ಲಿ ಯುದ್ಧಕ್ಕೆ ಹೊರಡಬೇಕು. ದೇವ ಜನಗಳು ಯುದ್ಧ ಮಾಡುವಂತಹ ಕಾಲ ಸಮೀಪವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕು? ಅವರ ರಕ್ತವನ್ನು ಹೀರುವುದರ ಮುಖಾಂತರ ಅಥವಾ ಬಲಹೀನಪಡಿಸಬೇಕು. ರಕ್ತವನ್ನು ಕುಡಿಯುವುದು ಅಂತ ಹೇಳಿದ್ರೆ ಬಲಹೀನತೆ ಪಡಿಸುವಂಥದ್ದೇ. ಈ ಕೆಲವು ರೀತಿಯ ಬಾವಲಿಗಳಿವೆ. ಆಫ್ರಿಕಾದ ನಡು ಕಾಡಿನ ಪ್ರದೇಶಗಳಲ್ಲಿ, ಅಮೆಜಾನ್ ಭಾಗದಲ್ಲಿರುವಂತಹ ದಟ್ಟವಾದ ಕಾಡುಗಳಲ್ಲಿ ವ್ಯಾಂಪೈರ್ ಎಂಬುದಾಗಿ ಹೇಳುವಂತಹ ರಕ್ತವನ್ನು ಹೀರುವಂತಹ ಬಗೆಗೆ ಸೇರಿದಂತಹ ಬಾವಲಿಗಳು ಇರುವ ಹಾಗೆ ನನ್ನ ಪುಸ್ತಕದಲ್ಲಿ ಓದಿದ್ದೇನೆ. ಈ ಬಾವಲಿಗಳು ಏನು ಮಾಡುತ್ತೆ ಅಂದರೆ, ಮನುಷ್ಯರು ನಿದ್ರೆ ಮಾಡುವಾಗ ರಾತ್ರಿಯ ವೇಳೆಯಲ್ಲಿ ಅವರ ಮುಖಕ್ಕೆ ಪಕ್ಕಕ್ಕೆ ಬಂದು, ನಾನು ಹೇಳಿದ ಹಾಗೆ ಆಫ್ರಿಕಾ ಕಾಡಿನ ಪ್ರದೇಶಗಳಲ್ಲಿ ಬಹಳ ಜನ ನಮ್ಮ ಊರು ಇಂಡಿಯಾ ತರ ಹೊರಗೆ ಗುಡಿಸಲ ಹೊರಗೆ ಮಂಚಾಕಿ ಮಲ್ಕೋತಾರೆ. ಅವರ ಪಕ್ಕದಲ್ಲಿ ಬಂದು ತನ್ನ ರೆಕ್ಕೆಯನ್ನಿಟ್ಟು ಮುಖದ ಮೇಲೆ ಹಂಗೆ ಬೀಸುತ್ತಂತೆ.
ಮುಖದಲ್ಲಿ ಬೀಸುವಾಗ ಆ ರೆಕ್ಕೆಯಲ್ಲಿರುವಂತಹ ಆ ಕೆಮಿಕಲ್ಸ್‌ನ ವಾಸನೆನ ಅಥವಾ ಏನಂತ ಗೊತ್ತಿಲ್ಲ ಅವರಿಗಾಗಿ ನಿದ್ರೆ ಗಾಢ ನಿದ್ರೆ ಬಂದ್ಬಿಡುತ್ತೆ. ಆ ನಿದ್ರೆ ಬರುವ ಸಂದರ್ಭದಲ್ಲಿ ಅವರ ಕುತ್ತಿಗೆಯ ಮೇಲೆ ತನ್ನ ಹಲ್ಲುಗಳನ್ನಿಟ್ಟು ರಕ್ತವನ್ನ ಹೀರಿ ಕುಡಿಯುತ್ತದೆ. ಈ ಒಂದು ಆತ್ಮಗಳು ರಕ್ತವನ್ನ ಹೀರುವಂತಹ ಆತ್ಮಗಳಾಗೆ. ಈ ಬಾವಲಿಗಳಿಗೆ ಹೆಸರು ವ್ಯಾಂಪೈರ್ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಈ ಬಾವಲಿಗಳು ಒಂದು ಗಾಢ ನಿದ್ರೆಯನ್ನು ಏರ್ಪಡಿಸುವುದರ ಮೂಲಕ ಅವರನ್ನ ಬಲಹೀನತೆ ಪಡಿಸುವುದನ್ನು ವಾಡಿಕೆಯಾಗಿಟ್ಕೊಂಡಿದೆ. ಆ ರೀತಿಯಾಗಿ ನಾನು ಓದಿದ್ದೇನೆ. ಈ ದರ್ಶನ ನನ್ನ ಮನದಲ್ಲಿ ಓಡುತ್ತಲೇ ಇತ್ತು. ಆಗ ದೇವ ಜನಗಳು ಯುದ್ಧ ಮಾಡುವಂತಹ ಕಾಲದಲ್ಲಿ ದಾಟಿ ಬಂದಿದ್ದೇವೆ. ಇದನ್ನ ಅರಿಯದೆ ಇವತ್ತು ಹಲವು ದೇವರ ಮಕ್ಕಳು ಕೊಂಡಾಟಗಳ ಹಿಂದೆ, ಮನೋರಂಜನೆಯ ಕ್ರೈಸ್ತತ್ವದ ಹಿಂದೆ ಸಮಯವನ್ನು ವ್ಯರ್ಥ ಮಾಡುವಂಥ ಕಾರ್ಯದಲ್ಲಿಯೂ ಅವರು ಸಮಯವನ್ನ ಕಳೆಯುವವರಾಗಿದ್ದಾರೆ. ಹಾಗಾದರೆ ಈಗ ದೇವರ ಮಕ್ಕಳು ಯುದ್ಧ ಮಾಡುವಂಥ ಕಾಲದ ಒಳಗೆ ನಾವು ದಾಟಿ ಬಂದಿದ್ದೇವೆ. ಕರ್ತನ ಸತ್ಯವೆಂದು ಹೇಳುವಂಥದ್ದಾಗಿದೆ. ಎಫೆಸಿಯದವರಿಗೆ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನೀವು ಸೈತಾನನ ತಂತ್ರಗಳೊಂದಿಗೆ ವಿರೋಧವಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವಾಯುಧ ವರ್ಗಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ದೇವ ಜನಗಳು ಹೋರಾಡುವುದಕ್ಕೆ ಒಂದು ಕಾಲವಿದೆ. ಸತ್ಯವೇದದಲ್ಲಿ ದಾವೀದನು ಯುದ್ಧಕ್ಕೆ ಹೋಗದೆ ನಿಂತಹ ಭಾಗವನ್ನು ಬೆಟ್ಟು ಮಾಡಿ ತೋರಿಸುವಾಗ ಅದರಲ್ಲಿ ಒಂದು ಮಾತನ್ನು ಹೇಳಿರ್ತಾರೆ. ಅದನ್ನು ಗಮನಿಸಿ ನೋಡ್ರಿ. 1 ಸಂವರಣ ಪುಸ್ತಕ 11ನೇ ಅಧ್ಯಾಯ 1ನೇ ವಾಕ್ಯ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮರು ಮನುಷ್ಯ ಅರಸರು ಯುದ್ಧಕ್ಕೆ ಹೋಗಬೇಕಾಗಿರುವಂತಹ ಕಾಲ ಬಂದಾಗ ಆ ದಿನಗಳಲ್ಲಿ ದೇಶಗಳ ನಡುವೆ ಯುದ್ಧದ ಕುರಿತಾಗಿ ಕೆಲವೊಂದು ವಿಧಿ ಕಾರ್ಯಗಳು ಇದ್ದವು. ಇವತ್ತು ಕೂಡ ನಿಯಮಗಳಿದೆ. ಅದನ್ನು ಯಾರು ಇವತ್ತು ಫಾಲೋ ಮಾಡುವುದಿಲ್ಲ. ಆ ಕಾಲದ ಯುದ್ಧಗಳ ಆ ನಿಯಮಗಳು ಅಂತ ಕೇಳುವುದಾದರೆ, ಎಲ್ಲರೂ ಇಷ್ಟ ಬಂದ ಹಾಗೆ ಯುದ್ಧವನ್ನು ಮಾಡಬಾರದು. ಅರಸರು ಯುದ್ಧವನ್ನು ಮಾಡುವುದಕ್ಕೋಸ್ಕರವಾಗಿ ಒಂದು ಕಾಲವಿದೆ. ಅದು ಯುದ್ಧ ಕಾಲ. ಆ ಕಾಲಘಟ್ಟದಲ್ಲಿಯೇ ಒಂದು ದೇಶವನ್ನು ಹಿಡಿಯುವಂಥದ್ದು, ಒಂದು ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡುವಂಥದ್ದು, ದೊರಡೆ ಮಾಡುವಂಥದ್ದು, ಅವಾಗ ಯುದ್ಧ ಮಾಡಬೇಕು. ಇಲ್ಲದಿದ್ದರೆ ಎಲ್ಲ ಸಮಯ ಯುದ್ಧ ಮಾಡ್ತಾ ಇದ್ದರೆ ದೇಶದ ಬೆಳವಣಿಗೆ ಬಗ್ಗೆ ಚಿಂತೆ ಮಾಡೋಕ್ಕಾಗಲ್ಲ ಅಂತೇಳಿ ಆ ದೇಶಗಳ ನಡುವೆ ಅಥವಾ ಒಡಂಬಡಿಕೆ ರೀತಿಯಲ್ಲಿ ಒಂದು ಕಾರ್ಯವನ್ನು ನಿಬಂಧನೆ ಇಟ್ಟಿದ್ದರು. ಒಂದು ಯುದ್ಧ ನಡಿಬೇಕಾದ್ರೂ ಕೂಡ ಆ ಕಾಲದ ಯುದ್ಧದಲ್ಲಿ ಸಾಯಂಕಾಲದವರೆಗೂ ಯುದ್ಧ ಮಾಡ್ತಾ ಇದ್ರು. ಅದರ ನಂತರ ಒಂದು ತುತ್ತೂರಿಯನ್ನು ಓದಿದ್ರೆ 2 ಕಡೆ ಇರುವವರು ಯುದ್ಧವನ್ನು ನಿಲ್ಲಿಸಿ ತಮ್ಮ ಗೂಡಾರಕ್ಕೆ ಹಿಂದಿರುಗಬೇಕು. ಮರುದಿನ ಬೆಳಗ್ಗೆ ಯುದ್ಧಕ್ಕೆ ಅವರು ಬರಬೇಕು. ರಾತ್ರಿ ಯುದ್ಧವನ್ನು ಮಾಡೋದಿಲ್ಲ. ಇವತ್ತು ಆ ರೀತಿ ಅಲ್ಲ, ಮಿಡ್ನೈಟ್ನಲ್ಲೇ ಗುಂಡಾಕ್ತಾರೆ. ಅದೇ ರೀತಿ ಯುದ್ಧ ಮಾಡುವುದಾದರೆ ಯುದ್ಧಗಳ ಅಖಾಡ ಎಂಬುದಾಗಿರ್ತಾ ಇತ್ತು. ಆ ಸ್ಥಳದಲ್ಲಿ ವಾರ್ ಫೀಲ್ಡ್ ಅಂತ ಸ್ಥಳದಲ್ಲಿ 2 ಪಡೆಗಳು ಯುದ್ಧ ಮಾಡ್ತಾ ಇದ್ರು. ಆದರೆ ಇವಾಗಿರುವ ಕಾಲದಲ್ಲಿ ಜನಗಳಿರುವಂತಹ ಪ್ರಾಂತೀಯ ಕಾನೂನುಗಳಿದ್ರೂ ಕೂಡ ಮಕ್ಕಳಿರುವಂತಹ ಪ್ರಾಂತ್ಯಗಳಲ್ಲಿ ಅಥವಾ ಜನಗಳ ವಾಸಸ್ಥಳ ಇರುವಂತಹ ಪ್ರಾಂತ್ಯದಲ್ಲಿ ಗುಂಡನ್ನಿಟ್ಟು ಅವರು ಅಟ್ಯಾಕ್ ಮಾಡಬಾರ್ದು. ಆದರೆ ಇವತ್ತು ಹಂಗೆ ಮಾಡ್ತಾರೆ. ಆಸ್ಪತ್ರೆ ಇದೆ, ರೋಗಿಗಳು ಅಲ್ಲಿ ಬಂದು ಹೊಡಿಬಾರದೆಲ್ಲ ಎಥಿಕ್ಸ್ ಅಲ್ಲಿ, ಇವೆಲ್ಲವೂ ವಿಧಿಗಳು ಅಲ್ಲಿ. ಆದರೆ ಆಸ್ಪತ್ರೆ ಗುರಿ ಇಟ್ಟೆ ಗುಂಡು ಬೀಳುತ್ತೆ. ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕೋ ಎಲ್ಲವನ್ನ ಮಾಡ್ತಾರೆ. ಆದರೆ ಅದು ನಮಗೆ ಬೇಕಾಗಿಲ್ಲ. ಈಗ ನಾವು ನೋಡುವಂಥದ್ದು ಅವರು ಇಟ್ಟಂತಹ ನಿಬಂಧನೆಗಳಲ್ಲಿ ಅರಸರು ಯುದ್ಧ ಮಾಡುವುದಕ್ಕೆ ಎಂಬುದಾಗಿ ಒಂದು ಕಾಲವನ್ನು ಇಟ್ಟಿದ್ದರು. ಆ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಯುದ್ಧದಲ್ಲಿ ಅರಸನು ಖಂಡಿತವಾಗಿ ಯುದ್ಧವನ್ನು ಮಾಡಬೇಕು. ಅರಸನು ಯುದ್ಧವನ್ನು ಮಾಡಲಿಲ್ಲ ಅಂದರೆ ಆಪತ್ತು. ದಾವೀದನು ಅಲ್ಲಿ ಅರಸರು ಯುದ್ಧಕ್ಕೆ ಹೊರಡುವಂತಹ ಕಾಲ ಅಲ್ಲಿ ಬಂದಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೇಗೆ ಅರಸರು ಯುದ್ಧಕ್ಕೆ ಹೋಗಬೇಕಾಗಿರುವುದಕ್ಕೆ ಒಂದು ಕಾಲ ನೇಮಿಸಲ್ಪಟ್ಟಿದೆಯೋ ಅಲ್ಲಿ, ಅದೇ ರೀತಿಯಾಗಿ ದೇವ ಜನಗಳು ಯುದ್ಧಕ್ಕೆ ಹೊರಡುವುದಕ್ಕೆ ಒಂದು ಸಮಯ ನೇಮಿಸಲ್ಪಟ್ಟದ್ದಾಗಿದೆ. ಅದುವೇ ಈ ಕಾಲಘಟ್ಟ. ಹಾಗಾಗಿ ಸೈತಾನನೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ಎಫೆಸದವರಿಗೆ 6:11 ಓದಿದ್ವಲ್ಲ, ಆ ರೀತಿ ಸೈತಾನನೊಂದಿಗೆ ಯುದ್ಧವನ್ನು ಮಾಡುವುದಕ್ಕೆ ದೇವರು ಎಲ್ಲ ಕಾಲದಲ್ಲಿಯೂ ನಮಗೆ ಅನುಮತಿಯನ್ನು ಕೊಟ್ಟಿಲ್ಲ ಅಥವಾ ಯುದ್ಧವನ್ನು ನಮಗೆ ಏರ್ಪಡಿಸಿಟ್ಟಿಲ್ಲ. ಕರ್ತನು ಅದಕ್ಕೋಸ್ಕರವಾಗಿ ಪ್ರತ್ಯೇಕ ಕಾಲವನ್ನು ಇಟ್ಟಿದ್ದಾರೆ. ನೀವು ನೋಡುವುದಾದರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಬಹಳ ಯುದ್ಧಗಳ ಕುರಿತಾಗಿ ಓದಿರ್ತೀರಾ. ಅಮೆರಿಕರೊಂದಿಗೆ ಯುದ್ಧ, ಅಮೋನಿಯರೊಂದಿಗೆ ಯುದ್ಧ, ಇವಿಯರೊಂದಿಗೆ ಯುದ್ಧ, ಯಬೂಸಿಯರೊಂದಿಗೆ ಯುದ್ಧ, ಬಹಳ ಯುದ್ಧಗಳು, ಐಗುಪ್ತ್ಯರೊಂದಿಗೆ ಯುದ್ಧ, ಬಹಳ ಯುದ್ಧಗಳು. ಆದರೆ ಆ ಯುದ್ಧಗಳು ಪರಿಪೂರ್ಣವಾಗಿ ದೇವರೇ ಹೇಳ್ತಾರೆ, ಆ ದೇಶಕ್ಕೆ ವಿರುದ್ಧವಾಗಿ ನೀವು ಹೊರಟು ಹೋಗಿ ನಿಮ್ಮ ಪಡೆಯನ್ನು ರೀತಿ ಮುನ್ನಡೆಸಿರಿ, ಯುದ್ಧ ಮಾಡ್ರಿ ಎಲ್ಲವನ್ನ ಹೇಳ್ತಾರೆ. ಆದರೆ ಆ ಹಳೆ ಒಡಂಬಡಿಕೆ ಕಾಲದ ದೇವ ಭಕ್ತರು ದೊಡ್ಡ ದೊಡ್ಡ ಪ್ರವಾದಿಗಳಿದ್ದರೂ ಕೂಡ ಸೈತಾನನೊಂದಿಗೆ ನೀವು ಯುದ್ಧ ಮಾಡಬೇಕು ಎಂಬುದಾಗಿ ಯಾರ ಹತ್ರನೂ ಹೇಳಲಿಲ್ಲ. ಯಾರಾದರೂ ಸೈತಾನನೊಂದಿಗೆ ಯುದ್ಧ ಮಾಡಿದ್ದಾರೆ ಅಂತ ಬೇಕಾದ್ರೆ ನೋಡಿ.
ಯಾವ ಸೇವಕರ ಬಳಿಯಲ್ಲಿ ಯೆಶಾಯ, ಯೆರೆಮೀಯ, ಎಜೆಕಿಯೇಲ್, ಅನಂತರ ನಾಹೂಮ್, ಮೀಕ ಯಾರ ಬಳಿಯಾದರೂ ನೀವು ಸೈತಾನನ ವಿರುದ್ಧವಾಗಿ ಯುದ್ಧ ಮಾಡ್ರಿ, ಮೋಶೆ ಕೂಡ ತಗೊಳ್ರಿ, ಸೈತಾನನ ಯುದ್ಧ ಮಾಡೋದು ಹೇಳಲಿಲ್ಲ. ಸೈತಾನನು ಮೋಶೆಯ ಶವದ ಬಳಿಯಲ್ಲಿ ತರ್ಕ ಮಾಡಿದ ಕೂಡ ಮಿಕಾಯೇಲ್ ದೇವದೂತನೇ ಬಂದು ಅವರೊಂದಿಗೆ ಹೋರಾಡಿದ್ರು. ಮಿಕಾಯೇಲ್ ದೂತನು, ಗ್ಯಾಬ್ರಿಯೇಲ್ ದೂತನು ದಾನಿಯೇಲ್ ಬಳಿಯಲ್ಲಿ ಒಂದು ಸಂದೇಶವನ್ನ ತರಬೇಕಾದರೂ ಕೂಡ ಮಿಕಾಯೇಲ್ ದೇವದೂತನೇ ಅಲ್ಲಿ ಸೈತಾನನೊಂದಿಗೆ ಯುದ್ಧವನ್ನು ಮಾಡಿದ್ರು. ಅದನ್ನೇ ದಾನಿಯೇಲಲ್ಲಿ ಓದ್ತೀವಿ. ಮನುಷ್ಯರನ್ನ ಸೈತಾನನೊಂದಿಗೆ ಯುದ್ಧ ಮಾಡಕ್ಕೆ ಹೇಳಲಿಲ್ಲ. ಅಲ್ಲಿ ಅವರ ಒಂದು ಯುದ್ಧ ಹಳೆ ಒಡಂಬಡಿಕೆಯ ಕಾಲದ ಯುದ್ಧ ಪರಿಪೂರ್ಣವಾಗಿ ಅದು ಮನುಷ್ಯರೊಂದಿಗೆ, ಮಾಂಸದೊಂದಿಗೆ, ರಕ್ತದೊಂದಿಗೆ ಇತ್ತು. ಆ ದೇಶ ಕಾಪಾಡಲ್ಪಡಬೇಕು. ಯಾಕೆಂದರೆ ಲೋಕವನ್ನು ರಕ್ಷಣೆ ಮಾಡುವಂಥ ರಕ್ಷಕನು ಆ ದೇಶದಿಂದ ಅವರು ಬರಲಿದ್ದಾರೆ. ಆ 12 ಕುಲಗಳಿಂದ ಒಂದು ಕುಲವಾಗಿ ಬಂದು ರಕ್ಷಕನು ಅವರು ಪ್ರಕಟವಾಗಲಿದ್ದಾರೆ, ಮೆಸ್ಸಿಯ ಬರಲಿದ್ದಾರೆ. ಆ ಒಂದು ಕುಲದ ಮುಖಾಂತರವಾಗಿ 12 ಕುಲಗಳಲ್ಲಿಯೂ ಕೃಪೆ ಇರುವುದು ಸಿಕ್ಕಿತ್ತು. ಅವರು ಬರುವವರೆಗೂ ಇವರನ್ನ ಕರ್ತರು ಸುರಕ್ಷಿತವಾಗಿ ಕಾಪಾಡಿಕೊಂಡರು. ಆಗ ಇವರು ಯೇಸು ಕ್ರಿಸ್ತನು ಬರಬಾರದು, ಮೆಸ್ಸಿಯ ಬರಬಾರದು, ಈ ಜನಾಂಗದಲ್ಲಿ ಅವರು ಬರ್ತಾರೆ ಎಂಬುದಾಗಿ ಹೇಳಿ ಹಲವು ಪಡೆಗಳನ್ನ, ಶತ್ರು ಅರಸರನ್ನ ಎಬ್ಬಿಸಿ ಆ ದೇಶಕ್ಕೆ ವಿರುದ್ಧವಾಗಿ ಸೈತಾನನ ಯುದ್ಧವನ್ನು ಆರಂಭಿಸಿದಾಗೆಲ್ಲ ಆ ಒಂದು ಮನುಷ್ಯರೊಂದಿಗೆ ದೇವರು ಯುದ್ಧವನ್ನು ಮಾಡಿಸಿದರು. ಪ್ರತಿ ಜನಾಂಗದೊಂದಿಗೆ ಆ ಕುಲವನ್ನು ಕಾಪಾಡುವುದಕ್ಕೆ ಅವರಿಗೆ ಕೊಡಲ್ಪಟ್ಟಂತಹ ಯುದ್ಧ ಪ್ರಾಜೆಕ್ಟ್ ಪೂರ್ತಿಯಾಗಿ ನೀವು ಬೇಕಾದ್ರೆ ನೋಡಿ. ಮನುಷ್ಯರೊಂದಿಗೆ, ಹಗೆತನದ ದೇಶಗಳೊಂದಿಗೆ, ಶಪಿಸಲ್ಪಟ್ಟಂತಹ ಕುಲದವರೊಂದಿಗೆ, ದೇವ ಜನಗಳಿಗೆ ವಿರುದ್ಧವಾಗಿ ಹೊರಟು ಬರುವಂತಹ ಕೂಟಗಳಿಗೆ ವಿರುದ್ಧವಾಗಿ, ಅದುವೇ ಅದರಲ್ಲಿ ಹೊಸ ಒಡಂಬಡಿಕೆ ಕಾಲದಲ್ಲಿ ನಮಗೆ ಒಂದು ಯುದ್ಧ ನೇಮಿಸಲ್ಪಟ್ಟಿತ್ತು. ಆ ಒಂದು ಯುದ್ಧ ಯಾರೊಂದಿಗೆ ಅಂತ ನೋಡೋದಾದರೆ ನಮ್ಮ ದೇಹದೊಂದಿಗೆ ನಮಗೊಂದು ಯುದ್ಧ. ಆತ್ಮವು ಶರೀರವು ಒಂದಕ್ಕೊಂದು ವಿರುದ್ಧವಾಗಿ ಹೋರಾಡುತ್ತದೆ ಎಂಬುದಾಗಿ. ಆತ್ಮದಿಂದ ಶರೀರದಿನ ಸ್ವಭಾವವನ್ನು ನಿರ್ಮೂಲ ಮಾಡಿದ್ರೆ ಬದುಕ್ತೀರಾ? ಹಾಗಾದರೆ ಮೊದಲು ಅವರನ್ನು ಕಾದದ್ದು ರಕ್ಷಕನ ಬರುವುದಕ್ಕೋಸ್ಕರವಾಗಿ. ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಮಗೆ ಕೊಡಲ್ಪಟ್ಟಂತಹ ಯುದ್ಧ ನಮ್ಮ ಸ್ವಂತ ದೇಹದೊಂದಿಗೆ, ಅದರ ಆಸೆ, ಇಚ್ಛೆಗಳು, ಇಂಥವುಗಳೊಂದಿಗೆ ಒಂದು ಯುದ್ಧವನ್ನು ದೇವರು ಏರ್ಪಡಿಸಿದರು. ಅದರೊಂದಿಗೆ ಯುದ್ಧ ಮಾಡ್ತಾ ಇದ್ವಿ, ಹೋರಾಡಿದ್ವಿ. ಅದು ಏನಕ್ಕೆ ಅಂದರೆ ರಕ್ಷಣೆಯು ಕಾಪಾಡಲ್ಪಡುವುದಕ್ಕೋಸ್ಕರವಾಗಿ. ರಕ್ಷಣೆ ಕಾಪಾಡಲ್ಪಡಬೇಕು, ನಮ್ಮ ರಕ್ಷಣೆ ಫಲ ಕೊಡಬೇಕು. ಅದಕ್ಕೋಸ್ಕರವಾಗಿ ದೇಹದೊಂದಿಗೆ ಯುದ್ಧ. ಸೈತಾನನೊಂದಿಗೆ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ನಮಗೆ ಯುದ್ಧ ಹೇಳಲ್ಪಟ್ಟಿಲ್ಲ. ಅದರಲ್ಲಿ ಬಂದದ್ದು ಪೂರ್ತಿಯಾಗಿ ಸೈತಾನನನ್ನು ಓಡಿಸ್ತೀರಷ್ಟೇ, ಯುದ್ಧ ಅಲ್ಲ. ಓಡಿಸ್ತೀರಂದ್ರೆ ಇಲ್ಲಿಂದ ಓಡಿಸಿದ್ರೆ ಇನ್ನೊಂದು ಕಡೆ ಹೋಗುತ್ತಷ್ಟೇ. ಅವನನ್ನು ಯುದ್ಧ ಮಾಡುವುದು, ಜಯಿಸುವುದು ಇದೆಲ್ಲ ಅಲ್ಲಿ ಕೊಡಲ್ಪಟ್ಟಿಲ್ಲ. ಸತ್ಯವೇದವನ್ನು ಸರಿಯಾಗಿ ಗಮನಿಸಿ ನೋಡಬೇಕು. ಇವಾಗ ನಾವು ನೋಡ್ತೀವಿ, ಒಂದು ಕಡೆ ಆಫೀಸರ್ ಇದ್ದಾರೆ, ಲಂಚವನ್ನು ತಗೋತಾರೆ. ಜನಗಳ ಬಳಿಯಲ್ಲಿ ಅವರು ಬಹಳ ಕಠಿಣ ಮಾಡ್ಕೋತಾರೆ. ಜೊತೆ ಸೇವಕರನ್ನ ಅವರು ಬೈತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲೋದ್ರೆ ಅದನ್ನೇ ಮಾಡ್ತಾರೆ. ಆ ಸ್ಥಳದಲ್ಲಿ ಕೂಡ ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಹಂಗೆ ಮಾಡ್ತಾರೆ. ಸೈತಾನನನ್ನು ಓಡಿಸುವುದೆನ್ನುವುದು ಬೇರೆ. ಪೌಲ್ ಹೇಳಬೇಕಾದ್ರೆ, ದೇವ ಜನಗಳಿಗೆ ಹೇಳಬೇಕಾದ್ರೆ, ಸ್ವಲ್ಪ ಕಾಲದಲ್ಲಿ ಸೈತಾನನ ನಿಮ್ಮ ಕಾಲ್ ಕೆಳಗೆ ಹಾಕಿ ತುಳಿಯುವಂತೆ ಮಾಡ್ತಾರೆ ಎಂಬುದಾಗಿ. ಇವಾಗಲ್ಲ, ಅದಕ್ಕೊಂದು ಕಾಲವಿದೆ. ಆಗ ನೀವು ನೇರವಾಗಿ ಸೈತಾನನನ್ನು ಎದುರುಗೊಳ್ಳುವಂತಹ ಕಾಲ. ಹಳೆ ಒಡಂಬಡಿಕೆಯ ದೇವಜನಗಳಾಗಿರ್ಬೋದು, ಹೊಸ ಒಡಂಬಡಿಕೆಯ ಸಭೆಗಳಾಗಿರ್ಬೋದು, ಸೈತಾನನನ್ನು ಓಡಿಸಿದರೂ ಯುದ್ಧ ಮಾಡಿ ಜಯಿಸಲಿಲ್ಲ. ಹಾಗಾದರೆ ಸತ್ಯವೇದದಲ್ಲಿ ಇದನ್ನೆಲ್ಲ ಓದಿ ನೋಡಬೇಕು. ಸೈತಾನನನ್ನು ಯಾವಾಗ ಬಂದು ನಾವು ತುಳಿತೀವಿ? ಪೌಲ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡ್ರಿ, ಆ ಒಂದು ಕೆಲಸ ನಿಮಗೆ ಕೊಡಲ್ಪಟ್ಟಿಲ್ಲ. ಇನ್ನು ಸ್ವಲ್ಪ ಕಾಲದಲ್ಲಿ ಕರ್ತನು ಸೈತಾನನ ನಿಮ್ಮ ಕಾಲ್ ಕೆಳಗೆ ಹಾಕಿ ತುಳಿಯಲಿದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವ ಜನಗಳು ನೇರವಾಗಿ ಸೈತಾನನನ್ನು ಎದುರುಗೊಳ್ಳಲಿರುವಂತಹ ಒಂದು ಕಾಲವಿದೆ. ದೇವ ಜನಗಳು ಯುದ್ಧ ಮಾಡುವ ಕಾಲ. ಶರೀರದೊಂದಿಗೆ ಒಂದು ಯುದ್ಧ ಮಾಡಿದ್ರು, ಸ್ವಂತ ರಕ್ತದೊಂದಿಗೆ ಯುದ್ಧವನ್ನು ಮಾಡಿದ್ರು. ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ರಕ್ತವೇ ಬೇಕಾದ್ರೆ ನೋಡಿ, ಪಾಪವನ್ನು ಪ್ರೇರೇಪಿಸುವುದು ದೇಹದ ಪ್ರಾಣ ರಕ್ತದಲ್ಲಿದೆ. ಹಾಗಾದರೆ ಹೇಳ್ತಾರೆ, ನೀವು ಇಲ್ಲಿಯವರೆಗೂ ನೋಡಿದಂತಹ ಯುದ್ಧ ಮಾಂಸದೊಂದಿಗೆ, ರಕ್ತದೊಂದಿಗೆ. ಆದರೆ ಮುಂದೆ ನೀವು ನೋಡುವಂತಹ ಯುದ್ಧ ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ. ಅದು ಅಧಿಕಾರಿಗಳೊಂದಿಗೂ, ದೊರೆತನಗಳೊಂದಿಗೂ, ಅಂಧಕಾರದ ಲೋಕಾಧಿಪತಿಗಳ ಆತ್ಮಗಳೊಂದಿಗೂ, ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳೊಂದಿಗೂ ನಿಮಗೆ ಒಂದು ಯುದ್ಧ ನೇಮಿಸಲ್ಪಟ್ಟಿದೆ. ಹಾಗಾದರೆ ಜನಗಳು ನೇರವಾಗಿ ಹೋರಾಡುವುದಕ್ಕೆ
ದೇಹದಲ್ಲಿ ಹೋರಾಡುವಂತಹ ಹೋರಾಟವನ್ನು ನಿಲ್ಲಿಸಿ, ರಕ್ತದೊಂದಿಗೆ ಹೋರಾಡುವಂತಹ ಹೋರಾಟವನ್ನು ನಿಲ್ಲಿಸಿ, ನೇರವಾಗಿ ಸೈತಾನನೊಂದಿಗೆ ಒಂದು ಯುದ್ಧ ಮಾಡಲಿದ್ದೇವೆ. ಅದಕ್ಕೆ ಒಂದು ಕಾಲವನ್ನ ದೇವರು ನೇಮಿಸಿದ್ದಾರೆ. ಆ ಒಂದು ಕಾಲವೇ ಈಗ ಬರುವಂಥದ್ದಾಗಿದೆ. ಅದು ಬರುವುದಕ್ಕಿಂತ ಮುಂಚಿತವಾಗಿ ಸೈತಾನನು ಯಾವಾಗಲೂ ಬಹಳ ಮುನ್ನೆಚ್ಚರಿಕೆಯ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ. ಆ ಕಾಲ ಬರುತ್ತದೆ ಎಂಬುದಾಗಿ ತಿಳಿದ ಕೂಡಲೇ ಅದಕ್ಕಿಂತ ಮುಂಚಿತವಾಗಿ ಇವರನ್ನ ಬಲಹೀನಪಡಿಸಬೇಕು. ಬಲಹೀನತೆಯನ್ನು ಅವರ ಮುಂದೆ ಹಾಕುವುದಾದರೆ ಆ ರೀತಿ ಯುದ್ಧಕ್ಕೆ ಬಂದು ನಿಂತರೂ ಕೂಡ ನಾವು ಜಯಿಸಬಾರದೆಂಬುದಾಗಿ ಸೈತಾನನ ಒಂದು ಯೋಜನೆ. ಯಾವಾಗ ಈ ಯುದ್ಧವನ್ನ ದೇವರು ನಮಗೆ ನೇಮಿಸಿಟ್ಟಿದ್ದಾರೆ ಅಂತ ನೋಡುವುದಾದರೆ, ಎಫೆಸದವರಿಗೆ 6ನೇ ಅಧ್ಯಾಯ 12-13ನೇ ವಾಕ್ಯವನ್ನು ಓದಿ ನೋಡುವುದಾದರೆ, ಅವರು ಒಂದು ಹೊಸ ಯುದ್ಧವನ್ನ, ನೇರವಾಗಿ ಸೈತಾನನೊಂದಿಗೆ ಯುದ್ಧ ಮಾಡುವಂತಹ ಒಂದು ಯುದ್ಧವನ್ನ ದೇವಜನಗಳು ಮಾಡಬೇಕಾಗಿರುವ ಒಂದು ಕಾಲದ ಕುರಿತಾಗಿ ಅಲ್ಲಿ ತಿಳಿಸಲ್ಪಟ್ಟದಾಗಿದೆ. ಏಕೆಂದರೆ ಮನುಷ್ಯ ಮಾತ್ರದವರ ಸಂಗಡ ನಿಮಗೆ ಯುದ್ಧವಿಲ್ಲ, ರಾಜತ್ವಗಳೊಂದಿಗೂ ಅಧಿಕಾರಿಗಳೊಂದಿಗೂ, ಈ ಪ್ರಪಂಚದ ಅಂಧಕಾರದ ಲೋಕಾಧಿಪತಿಗಳೊಂದಿಗೂ, ಆಕಾಶ ಮಂಡಲದ ದುಷ್ಟ ಸೈನ್ಯಗಳೊಂದಿಗೂ ನಮಗೆ ಯುದ್ಧ ನೇಮಿಸಲ್ಪಟ್ಟಿದೆ. ಆದ್ದರಿಂದ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ಅವುಗಳನ್ನು ನೀವು ವಿರೋಧಿಸುವುದಕ್ಕೂ, ಸಕಲವನ್ನ ಮಾಡಿ ನೀವು ಶಕ್ತರಾಗಿ ನಿಲ್ಲುವುದಕ್ಕೂ, ಅಂದ್ರೆ ಏನರ್ಥ? ಮಾಡಿ ಮುಗಿಸಿ ನಿಲ್ಲಬೇಕು ಅಂತ ಹೇಳಿದ್ರೆ ಜಯಿಸುವುದಕ್ಕೆಂಬುದಾಗಿ ಅರ್ಥ. ಯುದ್ಧದಲ್ಲಿ ಎಲ್ಲವನ್ನ ಗೆದ್ದು ನಿಂತು ಒಂದು ಪೋಸ್ ಕೊಡ್ತಾರೆ ನೋಡಿ. ನೀವು ನೋಡುವುದಾದರೆ ಆ ಅರಸನ ಎದೆಯ ಮೇಲೆ ತನ್ನ ಕಾಲನ್ನು ಇಟ್ಕೊಂಡು ಕತ್ತಿಯನ್ನು ಇಟ್ಕೊಂಡು ನಿಂತಿರೋದು ನೋಡಿರ್ತೀರ ನೀವು. ಒಂದು ಹುಲಿಯ ಬೇಟೆಗೆ ಹೋದರೆ ಹುಲಿಯ ಮೇಲೆ ಕಾಲಿಟ್ಟು ಪೋಸ್ ಕೊಡೋರು ನೋಡಿರ್ತೀರ ನೀವು. ಇಲ್ಲಿ ಹಾಕಿರ್ತಾರೆ, ಸಕಲವನ್ನ ಮಾಡಿ ಮುಗಿಸಿ ನೀವು ನಿಲ್ಲಬೇಕು, ಹಾಗಾದರೆ ಜಯವನ್ನು ಹೊಂದುವುದಕ್ಕೂ ಪೂರ್ಣ ಶಕ್ತರಾಗುವಂತೆ ಅದಕ್ಕೆ ನಿಮ್ಮನ್ನು ಬಲಪಡಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಏನು ಹೇಳ್ತಾರೆ ಅಂದರೆ, ನಿಮಗೆ ಒಂದು ಯುದ್ಧ ನೇಮಿಸಲ್ಪಟ್ಟಿದೆ. ಆ ಒಂದು ಯುದ್ಧ ಮನುಷ್ಯರೊಂದಿಗೆ ಇಲ್ಲ, ಮನುಷ್ಯ ಮಾತ್ರದವರ ಸಂಗಡಲ್ಲ, ರಕ್ತದೊಂದಿಗೂ ಇಲ್ಲ. ಸೈತಾನನ ಆತ್ಮಗಳೊಂದಿಗೆ, ಅಧಿಕಾರದ ಆತ್ಮಗಳು, ರಾಜ್ಯತ್ವದ ಆತ್ಮಗಳು, ಅಂಧಕಾರದ ಲೋಕಾಧಿಪತಿಗಳ ಆತ್ಮಗಳೊಂದಿಗೆ ನಿಮಗೊಂದು ಯುದ್ಧ ನೇಮಿಸಲ್ಪಟ್ಟಿದೆ. ಹಾಗಾದರೆ ಅರಸರು ಯುದ್ಧಕ್ಕೆ ಹೊರಡುವಂತಹ ಕಾಲದ ಹಾಗೆ ದೇವಜನವು ಯುದ್ಧಕ್ಕೆ ಹೊರಡುವಂತಹ ಕಾಲವೇನು ಅಂತ ಕೇಳುವುದಾದರೆ, ಕೆಡುಕಿನ ದಿನ. ಕೆಡುಕಿನ ದಿನವೇ ಆ ಕಾಲ. ಲೋಕಾದಿಯಿಂದ ಹಿಡಿದು ಈ ದಿನದವರೆಗೂ ಉಂಟಾಗದಿರುವಂತಹ ಕಷ್ಟ ಆ ದಿನಗಳಲ್ಲಿ ಆ ಕೆಡುಕು ಉಂಟಾಗಿರುತ್ತೆ ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಉಲ್ಲೇಖಿಸಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಲೋಕ ಉಂಟಾದ ಮೊದಲು ಇಲ್ಲಿಯವರೆಗೂ ಸಂಭವಿಸದೇ ಇರುವಂತಹ, ಇನ್ನು ಮುಂದೆ ಸಂಭವಿಸಲಾಗದಿರುವಂತಹ ದೊಡ್ಡ ಉಪದ್ರವ ಆ ದಿನಗಳಲ್ಲಿ ಉಂಟಾಗಿರುತ್ತದೆ. ಹಾಗಾದರೆ ಇದಕ್ಕೆ ಹೆಸರೇ ಕೆಡುಕಿನ ದಿನಗಳು. ಚಿಕ್ಕದಾಗಿ ವಾಕ್ಯವನ್ನು ನೀಡಬೇಕು ಅಂದರೆ, ಕಡೆಯ ಕಾಲ ಎಂಬುದಾಗಿ ನೀವು ನೆನೆಸುವಂತಹ ಈ ಕಾಲಘಟ್ಟದಲ್ಲಿಯೇ ನಮಗೆ ಸೈತಾನನ ಸೈನ್ಯಗಳೊಂದಿಗೆ ನೇರವಾದ ಯುದ್ಧವನ್ನು ದೇವರು ನೇಮಿಸಿದ್ದಾರೆ. ನಿಮ್ಮ ಮೂಲ ಪಿತೃಗಳು ಈ ಯುದ್ಧವನ್ನು ಹೋರಾಡಿದ್ದಿಲ್ಲ. ಅಪೊಸ್ತಲರ ಕಾಲದಲ್ಲಿ ಸೈತಾನನೊಂದಿಗೆ ಯುದ್ಧ ಮಾಡಿದ್ದಿಲ್ಲ. ಸುಮ್ಮನೆ ಯುದ್ಧ ಮಾಡಿ ತಳ್ಳುವುದು ಬೇರೆ, ಯುದ್ಧ ಮಾಡಿದ್ದಿಲ್ಲ. ಆ ಸೈತಾನನನ್ನು ಓಡಿಸುವುದಕ್ಕೆ ಅಧಿಕಾರ. ಯುದ್ಧದಲ್ಲಿ ದೊಡ್ಡ ಪಡೆಯಾಗಿ ಬರ್ತಾನೆ, ಅಲ್ಲಿ ನಿಂತು ಯುದ್ಧ ಮಾಡುವುದು ಬೇರೆ. ಬೀದಿಯಲ್ಲಿ ಒಬ್ಬರನ್ನು ಹೊಡೆದು ಉರುಳಿಸುವಂಥದ್ದು ಅಥವಾ ಜಗಳದಲ್ಲಿ ಇಬ್ಬರನ್ನ ಹೊಡೆಯುವುದು, ಅದಕ್ಕೆ ಹೆಸರು ಯುದ್ಧ ಅಲ್ಲ. ಕಡೆಯ ಕಾಲದ ಆತ್ಮಗಳೊಂದಿಗಿರುವಂತಹ ಹೋರಾಟ, ಆ ಒಂದು ಹೋರಾಟ ಕಠಿಣ ದಿವಸಗಳಲ್ಲಿ. ಹಾಗಾದರೆ ನಾನು ಕಂಡಂತಹ ಆ ಕನಸು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ ದಿನಗಳು ಸೈತಾನನು ದೇವ ಜನಗಳೊಂದಿಗೆ ಯುದ್ಧಕ್ಕೋಸ್ಕರ ಹೊರಟಂತಹ ಕಾಲ ಸಮೀಪವಿದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾಜೆಕ್ಟ್ ಇಟ್ಟು ಈ ಶತ್ರು ಏನು ಮಾಡ್ತಾನೆ ಅಂದರೆ, ಒಂದು ಗುಂಪಿನವರನ್ನು ಕುರುಡಾಗಿಸುವಂತೆ ಮಾಡ್ತಾನೆ. ಅವನ ಕೆಲಸವೇನೆಂದರೆ, ದೇವರ ಆ ಒಂದು ಯುದ್ಧದಲ್ಲಿ ನಿಂತು ಸೈತಾನನ ವಿರುದ್ಧವಾಗಿ ಯುದ್ಧ ಮಾಡುವವನು ಬಟರ್ಫ್ಲೈ ಹಿಡಿತಾ ಇರಬೇಕವನು. ಮತ್ತೊಬ್ಬನು ಆತ್ಮದ ಖಡ್ಗವಾಗಿರುವ ದೇವರ ವಾಕ್ಯವನ್ನ ತಲೆದಿಂಬಾಗಿಟ್ಟುಕೊಂಡು ಸಂಭ್ರಮವಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಏನೋ ನಿದ್ರೆಯ ಮಂದಾರವಾಗಿ ಪ್ರಸಂಗ ಮಾಡಿ ಸೈತಾನನ ಬರುವುದು ಕೂಡ ಗೊತ್ತಿಲ್ಲದೆ, ಅಂದರೆ ಆಲಸ್ಯ ತೆರೆದ ಸೇವಕರು. ಆಲಸ್ಯವಾಗಿ ಅವರಿಗೆ ಇದರ ಬಗ್ಗೆ ಒಂದು ತಿಳುವಳಿಕೆ ಇಲ್ಲ. ಒಂದು ಅಷ್ಟು ದೊಡ್ಡ ಬಾವಲಿ ಬಂದು ಕುತ್ತಿಗೆ ಮೇಲೆ ಕೂತಿದೆ, ಅವನಿಗೆ ಅದರ ಬಗ್ಗೆ ಪ್ರಜ್ಞೆ ಇಲ್ಲ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳ, ಒಬ್ಬರು ನಿಂತು ಮಾತಾಡ್ತಾ ಇದ್ದಾರೆ, ಜನಗಳ ಮುಂದೆ ಬಹಳ ಮಂದಿ ಕೂತಿದ್ದಾರಲ್ಲಿ, ಅದು ಒಂದು ದೊಡ್ಡ ಪಡೆಯಂತೆ ಬಂದು ಇಳಿತಾ ಇದೆ. ನಿನ್ನ ಕುತ್ತಿಗೆ ಮೇಲೆ ಇಳಿಯುತ್ತೆ, ಗೊತ್ತಾಗ್ತಾ ಇಲ್ಲ ನಿನಗೆ. ಮುಂದೆ ಇರುವವನ ಕುತ್ತಿಗೆ ಮೇಲೆ ಕುಂತಿರೋದು ಕೂಡ ಗೊತ್ತಾಗ್ತಿಲ್ಲ ನಿನಗೆ. ಗುಂಪಲ್ಲಿರುವವರು, ಕೂಟದಲ್ಲಿರುವವರು ನೋಡ್ತಾ ಇದ್ದಾರಲ್ಲ, ಏನಿದು ಬಾವಲ ಇಳಿದು ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಅವರು ಚಿಂತೆ ಮಾಡ್ತಾ ಇಲ್ಲ.
ಈ ಸೇವಕರು ಚಿಂತೆ ಮಾಡಲಿಲ್ಲ, ಕೂಡಿರುವಂತಹ ಕೂಟವು ಚಿಂತೆ ಮಾಡಲಿಲ್ಲ. ಎಲ್ಲರ ಕುತ್ತಿಗೆ ಹಿಂದೆ ಒಂದು ಬ್ಯಾಚ್ ಥರ ಬಂದು ಕೂತಿದೆ ಎಲ್ಲ ಬಾವಲಿಗಳು. ಹಾಗಾದ್ರೆ ಅದು ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ, ಕಣ್ಣಿದ್ದರೂ ಕುರುಡರ ಹಾಗೆ, ಯಾವ ಪ್ರಜ್ಞೆ ಇಲ್ಲದೆ ಆಲಸ್ಯತನದಲ್ಲಿರುವಂತಹ ದೈವಜನಗಳು ಮತ್ತೊಂದು ಕಡೆ ನಿದ್ರೆ ಉಳ್ಳವರಾಗಿ, ಸಂಭ್ರಮವಾಗಿ, ಸುಖಭೋಗವಾಗಿ ಕರ್ತನ ವಾಕ್ಯವನ್ನಿಟ್ಟುಕೊಂಡು ಸುಖಭೋಗ ಜೀವಿತವನ್ನು ಜೀವಿಸುವಂತಹ ಸೇವಕರುಗಳು ಅಥವಾ ದೇವರ ಮಕ್ಕಳು. ಮೂರನೇದಾಗಿ, ಮಾಡುವುದನ್ನು ಮಾಡದೆ ಬೇಡದಿರುವ ಕಾರ್ಯಗಳ ಹಿಂದೆ ಓಡುತ್ತಿರುವ, ಅವರ ಸಂತೋಷಕ್ಕೆ, ಎಂಟರ್ಟೈನ್ಮೆಂಟ್ಗೆ ಅವರು ಚಿಟ್ಟೆಗಳನ್ನು ಓಡಿಸುವವರಾಗಿದ್ದಾರೆ. ಹಾಗಾದರೆ ಇವರು ಮೊದಲು ಇಂಥ ಒಂದು ಕುರುಡಾಗಿಸುವಂತೆ ಮಾಡಬೇಕು, ಒಬ್ಬನನ್ನು ಆಡಂಬರದ ನಿದ್ರೆಯನ್ನು ಎದುರು ಮಾಡುವಂತೆ ಮಾಡಬೇಕು, ಒಬ್ಬನನ್ನು ಕಣ್ಬಿಟ್ಟು ಅವರು ಏನು ನೋಡಿದ್ರು ನೋಡದ ಹಾಗೆ ಆಲಸ್ಯತನದಲ್ಲಿ ಮಾರ್ಪಡಿಸಬೇಕು. ಮಾರ್ಪಡಿಸಿದರೆ ಯುದ್ಧ ಮಾಡುವ ಕಾಲಘಟ್ಟದಲ್ಲಿ ನಮ್ಮ ವಿರುದ್ಧ ಮಾಡುವುದಕ್ಕೆ ವ್ಯಕ್ತಿಯೇ ಇರಲ್ಲ ಎನ್ನುವುದು ಸೈತಾನನ ಒಂದು ಯೋಜನೆ. ಅದಕ್ಕೋಸ್ಕರವಾಗಿ ನಿಮಗೆ ಮತ್ತೊಮ್ಮೆ ಈ ಸಂದೇಶವನ್ನು ನೆನಪು ಮಾಡಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ನಾವು ಯುದ್ಧ ಮಾಡಬೇಕಾಗಿರುವ ಕಾಲ ಸಮೀಪವಾಗಿದೆ. ಇಲ್ಲಿಯವರೆಗೂ ಮನುಷ್ಯ ಕುಲವನ್ನು ವಂಚಿಸಿದ ಸೈತಾನನನ್ನು ನೇರವಾಗಿ ಸಂಧಿಸಿ ಅವನೊಂದಿಗೆ ನೀವು ಯುದ್ಧ ಮಾಡಬೇಕಾಗಿರುವಂತಹ ಒಂದು ಕಾಲಘಟ್ಟ ಬಂದದ್ದಾಗಿದೆ. ಇವಾಗ ನೋಡಿ, ಸೈತಾನನ ಬಳಿ ಇರುವಂತಹ ಮುಖ್ಯವಾಗಿರುವಂತಹ ಆಯುಧ. ಹಾಗಾದರೆ ನಾವು ಯುದ್ಧದೊಳಗೆ ಹೋಗಬೇಕು ಅಂತ ಹೇಳಿದ್ರೆ ಸೈತಾನನ ಬಳಿ ಇವಾಗ ಯಾವ ಯಾವ ಬಲಗಳಿದೆ, ಅವನ ಸೈಡಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ವಿರೋಧ ಮಾಡುವುದಕ್ಕೆ ನೀವು ನಿಮ್ಮನ್ನು ತಯಾರಿಸಿಕೊಳ್ಳಬೇಕು. ಸೈತಾನನ ಬಳಿ ಇರುವಂತಹ ಬಹಳ ಮುಖ್ಯವಾಗಿರುವಂತಹ ಆಯುಧ ಅವನ ತಂತ್ರ. ಸುಳ್ಳಾಗಿರುವ ಕಾರ್ಯವನ್ನು ನಂಬುವಂತೆ ಮಾತಾಡುವುದು ಅವನ ತಂತ್ರ. ಇಲ್ಲದಿರುವ ಒಂದು ಕಾರ್ಯವನ್ನು ಇರುವ ಹಾಗೆ ತೋರಿಸುವಂಥದ್ದು ಅವನ ಒಂದು ತಂತ್ರ. ನಮಗೆ ಬೇಡದಿರುವ ಒಂದು ಕಾರ್ಯವನ್ನು ಅವಶ್ಯವಿರುವ ಹಾಗೆ ತೋರಿಸುವಂಥದ್ದು ಸೈತಾನನ ತಂತ್ರ. ಆದಿಯಲ್ಲಿ ಏದೇನ್ ತೋಟದಲ್ಲಿ ಅವರೇನು ಹಳವಿಲ್ಲದೆ ಹೊಟ್ಟೆ ಹಸಿವೆಲ್ಲ ಇದ್ರವರು, ಅವರಿಗೆ ಆ ತೋಟ ಪೂರ್ತಿಯಾಗಿ ತೆರೆಯಲ್ಪಟ್ಟದಾಗಿತ್ತು. ಒಂದೇ ಒಂದು ಮರದ ಫಲವನ್ನು ಮಾತ್ರ ಮುಟ್ಟದೆ ಅದರಲ್ಲಿ ಬಗೆ ಬಗೆಯಾಗಿರುವ ಫಲಗಳಿದ್ದವು. ಇವರು ಊಟಕ್ಕೆ ಅಲಿಯುತ್ತಿದ್ದಂಥ ವ್ಯಕ್ತಿಗಳಲ್ಲ. ಅವರನ್ನು ಯಾವುದು ಅನವಶ್ಯವೋ ಅದನ್ನು ಅವಶ್ಯವುಳ್ಳದ್ದಾಗಿ ರೂಪಿಸಿ ತೋರಿಸಿದ್ದು ಸೈತಾನನ ಕುತಂತ್ರ. ನಮಗೆ ಆತ್ಮೀಕ ಜೀವನಕ್ಕೆ ಅಥವಾ ನಿತ್ಯ ಜೀವಿತಕ್ಕೆ ಯಾವುದು ಬೇಕಾಗಿಲ್ವೋ ಅದನ್ನು ಅವಶ್ಯವುಳ್ಳದಾಗಿ ತೋರಿಸಿ, ಯಾವುದು ಅವಶ್ಯವೋ ಅದನ್ನು ಕಣ್ಬಿಟ್ಟು ಮರೆ ಮಾಡುವಂಥದ್ದು. ಇವಾಗ ನೋಡಿ, ತಂತ್ರವಾಗಿರುವಂಥ ಉಪದೇಶಗಳು ಬಹಳ ಹೊರಡುವುದನ್ನು ನೋಡ್ತಾ ಇದ್ದೀವಿ. ಲೋಕದಲ್ಲಿ ಸಮೃದ್ಧಿ, ಯೇಸುವನಿಟ್ಟು ಯಾವ ರೀತಿ ಸಂಪಾದನೆ ಮಾಡುವುದು, ಸತ್ಯವೇದದಲ್ಲಿ ವಸ್ತುವಿನ ಬಗ್ಗೆ ಏನು ಹೇಳಲ್ಪಟ್ಟಿದೆ, ಒಂದು ಸಮೃದ್ಧಿಯುಳ್ಳ ಜೀವನದ ಬಗ್ಗೆ ಏನು ಹೇಳಲ್ಪಟ್ಟಿದೆ, ಇದೆಲ್ಲ ತಂತ್ರವಾಗಿರುವ ಉಪದೇಶಗಳು. ನೀವು ಎಷ್ಟೇ ವಸ್ತುವನ್ನು ಕೂಡಿಸಿದರೂ, ಹಣವನ್ನು ಸೇರಿಸಿದರೂ ಕೂಡ ಒಂದು ಪ್ರತ್ಯೇಕ ಕಾಲದವರೆಗೂ, ಅದಕ್ಕಿಂತ ಮೇಲೆ ಅದರಿಂದ ಈ ಲೋಕದಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಒಂದು ಮರಣವು ಅಪಹರಿಸುವುದಾದರೆ ಮರುಕ್ಷಣವೇ ₹1 ಕೂಡ ನಿಮ್ಮಿಂದ ಖರ್ಚು ಮಾಡೋಕ್ಕಾಗಲ್ಲ, ₹1 ಕೂಡ ಮುಟ್ಟು ನೋಡೋಕ್ಕಾಗಲ್ಲ. ಆದರೆ ನಾವು ಏನೋ ಈ ಲೋಕ ಜೀವನದಲ್ಲಿ ದೊಡ್ಡ ಶಾಶ್ವತ ರೀತಿಯಲ್ಲಿ ನಿತ್ಯ ನಿರಂತರ ಎನ್ನುವ ರೀತಿಯಲ್ಲಿ ನಾವು ಓಡುವುದು, ದುಡಿಯುವುದು, ತಿರುಗಾಡುವುದು, ಪ್ರಯಾಸ ಪಡುವುದು. ಲೋಕ ಮನುಷ್ಯರನ್ನು ಬಿಟ್ಬಿಡಿ, ದೇವ ಜನಗಳು ಅವರಿಗೆ ಇದು ಬಹಳ ಮುಖ್ಯವಾಗಿ ತೋರಿಸುತ್ತಾರೆ. ಇದು ಇಲ್ಲ ಅಂದರೆ ಆಗೋದೇ ಇಲ್ಲ ಎನ್ನುವ ರೀತಿಯಲ್ಲಿ ತೋರಿಸ್ತಾರೆ. ಅದೀಗ ನೂತನ ಕಾಲದ ಸೇವಕರು ಹೊಸ ತಲೆಮಾರನ್ನು ನೋಡಬೇಕಾದ್ರೆ ನಾವು ಅವರಿಗೆ ಸೇವೆ ಮಾಡಬೇಕು ಅಂದರೆ ಈ ರೀತಿಯಾಗಿ ಇದರನ್ನೇ ಸೇವೆ ಮಾಡಬೇಕು ಎಂಬುದಾಗಿ ಬಹಳ ರಿಕ್ವೈರ್ಮೆಂಟ್ಸ್ ಇದೆ. ಈ ರೀತಿಯಾಗಿ ಇದಕ್ಕೆ ಒಂದು ಹಿಂದಿನ ತಲೆಮಾರಲ್ಲಿ ನಾನು ನೋಡಿದಂಥ ಹಲವು ಸೇವಕರಲ್ಲಿ ಅವರಿಗೆ ರಕ್ಷಣೆ ಇದ್ದರೆ ಸಾಕಾಗಿತ್ತು, ಅಭಿಷೇಕವಿದ್ದರೆ ಸಾಕಾಗಿತ್ತು, ಕರುವಿಕೆ ಇದ್ದರೆ ಸಾಕಾಗಿತ್ತು, ಸತ್ಯವೇದ ಇದ್ದರೆ ಸಾಕಾಗಿತ್ತು, ಹೊರಡುತ್ತಾ ಇದ್ದರು. ಈಗ ಸೇವೆ ಮಾಡಬೇಕು ಅಂದರೆ ಅವರಿಗೆ ಬಹಳ ಅಗತ್ಯ ಇದೆ. 500 ಕೋಟಿಲಿ ಒಂದು ಸಭೆ ಬೇಕಾಗಿದೆ, ಅದರಲ್ಲಿ ಅಲಂಕಾರವಾಗಿರುವಂಥ ಡಯಾಸ್ ಬೇಕಾಗಿದೆ, ಅದರಲ್ಲಿ ಸ್ಪೀಕರ್ಗಳು ಬೇಕಾಗಿದೆ, ದೊಡ್ಡ ದೊಡ್ಡ ಲೈಟ್ಗಳು ಬೇಕಾಗಿದೆ, ಬಹಳ ತಣ್ಣಗಿರುವಂತಹ ಎಸಿಯ ಸ್ಥಳ ಬೇಕಾಗಿದೆ. ಇದೆಲ್ಲ ಇದ್ದರೆ ಮಾತ್ರನೇ ಮಾತೇ ಹೊರಡುತ್ತೆ. ಇವತ್ತೆಲ್ಲ ನಾನು ಆ ದಿನಗಳಲ್ಲಿ ರಕ್ಷಣೆ ಇದ್ದರೆ ಮಾತ್ರ ಸಾಕು, ಕ್ರಿಸ್ತನ ಪ್ರೀತಿ ಇದ್ದರೆ ಮಾತ್ರ ಸಾಕು, ಅಥವಾ ದೇವರ ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟು ಹೋಗಿ ಸೇವೆಯನ್ನು ಮಾಡುವವರಾದರು. ಅವರಿಗೆ ಲೋಕದ ಅಗತ್ಯ ಯಾವುದು ಬೇಕಾಗಿರಲಿಲ್ಲ. ಇಂಗ್ಲೆಂಡ್ ದೇಶದಿಂದ ಒಬ್ಬರು ರಾಗ್ಲ್ಯಾಂಡ್ ಎನ್ನುವಂತಹ ದೇವ ಮನುಷ್ಯರು ಹೊರಟು ಬಂದರು. ಶಿವಕಾಶಿ ಪ್ರಾಂತ್ಯದಲ್ಲಿ ಬಂದವರು ಸೇವೆಯನ್ನು ಮಾಡಿದರು. ಅವರ ಸಮಾಧಿ ಇವತ್ತು ಕೂಡ ಅಲ್ಲಿದೆ. ಅವರಲ್ಲಿ ಬಂದಾಗ ಜನಗಳು ಅವರನ್ನು ನೋಡಿ ಸ್ವೀಕರಿಸಲಿಲ್ಲ, ಅವರನ್ನು ಅನ್ಯರಾಗಿ ಭಾವಿಸಿ ಅವರನ್ನು ಓಡಿಸಿದರು.
ಕೆಂಪಾಗಿರುವ ಚರ್ಮ ನೋಡಿದ್ರೆ ಭಯವಾಗಿದೆ. ಅವ್ರನ್ನ ಓಡಿಸಿದರು. ಅವರು ಅಲ್ಲಿಂದ ಏನು ತಂದಿರಲಿಲ್ಲ ಅಲ್ಲಿ. ಅವರಿಗೆ ಊಟ ಮಾಡುವುದಕ್ಕೆ ಸ್ಥಳವಿಲ್ಲ. ಒಂದು ಮನೆಯಲ್ಲಿ ಕೇಳ್ತಾರೆ, ಅಮ್ಮ ಊಟಕ್ಕೆ ಏನಾದರೂ ಕೊಡಿ, ನಾನೊಬ್ಬ ಸೇವಕನೆಂಬುದಾಗಿ ಕೇಳ್ತಾರೆ. ಆ ತಾಯಿ ಹೇಳಿದ್ರು, ನನ್ನ ಮನೆಯಲ್ಲಿ ಸುಡುವಂತಹ ಬಿಸಿ ಬಿಸಿಯಾಗಿರುವ ಒಂದು ಗಂಜಿ ಇದೆ, ಆದರೆ ಅದನ್ನು ತೆಗೆದು ಕುಡಿಯುವುದಕ್ಕೆ ನೀವು ಬಳಿ ಒಂದು ಪ್ಲೇಟ್ ಇಲ್ವಲ್ಲ, ಒಂದು ಪಾತ್ರೆ ಇಲ್ವಲ್ಲ ಅಂತ ಕೇಳ್ತಾರೆ. ಯಾಕೆ ನಿಮ್ಮ ಪಾತ್ರದಲ್ಲಿ, ನಾವು ನಮ್ಮ ಪಾತ್ರೆಯನ್ನು ನಮ್ಮ ಜಾತಿಯವರು ಬಿಟ್ಟರೆ ಬೇರೆ ಯಾರಿಗೂ ಕೊಡಲ್ಲ ನಾವು. ನಿಮ್ಮ ಬಳಿ ಪಾತ್ರೆ ಇದ್ದರೆ ಹೇಳು, ಸ್ವಲ್ಪ ಗಂಜಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ತಲೆಯಲ್ಲಿ ಹಾಕಿರುವಂತಹ ಟೋಪಿಯನ್ನು ತೆಗೆದು ಅದನ್ನು ಕೈ ಚಾಚಿ ಅದರಲ್ಲಿ ಆ ತಾಯಿ ಕೊಟ್ಟಂತಹ ಗಂಜಿಯನ್ನು ಕೊಡೆದು ರಸ್ತೆಯ ಬದಿಯಲ್ಲಿ ಕುಡಿದು ಸೇವೆ ಮಾಡಿದವರು. ಅವರು ಕಟ್ಟಿದ ದೇವಾಲಯ ಇವತ್ತು ಕೂಡ ಅಲ್ಲಿದೆ. ಅವರು ಮಾಡಿದ ಸೇವೆ ಇವತ್ತು ಅಲ್ಲಿ ಪ್ರಬಲವಾಗಿದೆ. ರಾಬರ್ಟ್ ಕ್ಲೈವ್ ಎಂಬುದಾಗಿ ಚೆನ್ನೈ ಪ್ರಾಂತ್ಯಕ್ಕೆ ಗವರ್ನರ್ ಆಗಿದ್ದಂತಹ, ಲಂಡನ್ನಿಂದ ಕಳುಹಿಸಲ್ಪಟ್ಟವರು, ಬಹಳ ಪ್ರಬಲವಾಗಿರುವಂತಹ ಒಂದು ಗವರ್ನರ್ ಅವರು ಚೆನ್ನೈ ಪ್ರಾಂತ್ಯದಲ್ಲಿ ಗವರ್ನರ್ ಆಗಿ ನೇಮಿಸಲ್ಪಟ್ಟಾಗ ಅಲ್ಲಿದ್ದವರ ಬಳಿ ಕೇಳಿದರು, ಅಲ್ಲಿರುವವರ ಬಳಿ ಕೇಳಿ, ರ್ಯಾಂಗ್ಲೆಂಡ್ ಎನ್ನುವಂತಹ ಒಬ್ಬ ಸೇವಕರು ಬಂದರಲ್ಲ, ಅವರ ಸಮಾಧಿ ಎಲ್ಲಿದೆ ಅಂತ ಗೊತ್ತಾ ನಿಮಗೆ ಅಂತ ಕೇಳಿದರು. ಆಗ ಅವರು ಹೇಳಿದರು, ಇವತ್ತಿರೋ ರೀತಿಯಲ್ಲಿ ಗೂಗಲ್ ಮ್ಯಾಪು ಏನೂ ಇಲ್ಲ. ಆವಾಗ ಹಳೆಯ ಇಂಡಿಯಾ ಆಂಗ್ಲರ ಬಳಿಯಲ್ಲಿ ಗುಲಾಮರಾಗಿದ್ದಂಥ ಕಾಲ. ಆವಾಗ ಶಿವಕಾಶಿ ಪ್ರಾಂತ್ಯದಲ್ಲಿ ಅವರು ಸೇವೆ ಮಾಡಿದ ಹಾಗೆ ನಾವು ಕೇಳ್ಪಟ್ಟಿದ್ದೇವೆ ಎಂಬುದಾಗಿ ಹೇಳಿದರು. ತಕ್ಷಣ ತನ್ನ ಕುದುರೆಯನ್ನು ತೆಗೆದುಕೊಂಡು ಶಿವಕಾಶಿವರೆಗೆ ಪ್ರಯಾಣ ಮಾಡಿ ಅವರ ಸಮಾಧಿಯನ್ನು ನೋಡಿ ತನ್ನ ತಲೆಯಲ್ಲಿದ್ದಂತಹ ಟೋಪಿಯನ್ನು ತೆಗೆದು ಮೊಣಕಾಲ ನಿಂತು ಗೌರವ ಸಲ್ಲಿಸಿದರು. ಅವರು ಹೇಳಿದರು, ಇವರು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಇಂಗ್ಲೆಂಡ್ ದೇಶದಲ್ಲಿ ಇವರ ತಂದೆ ಒಂದು ಲಾರ್ಡ್, ಒಂದು ದೊಡ್ಡ ಪ್ರಭುವಾಗಿದ್ದವರು. ನನ್ನ ತಂದೆಯು ನನ್ನ ಕುಟುಂಬವು ಅವರ ಮನೆಯಲ್ಲಿ ಕುದುರೆ ಬಂಡಿಯನ್ನು ಓಡಿಸುವವರಾಗಿ ಇದ್ವಿ. ಆ ಗಾಡಿ ಓಡಿಸುವವರ ಮಗನೇ ನಾನು. ಈಗ ರ್ಯಾಂಗ್ಲೆಂಡ್ ಮನಸ್ಸು ಮಾಡಿದ್ರೆ ಅವರು ಎಷ್ಟು ದೊಡ್ಡ ಅರಸನಾಗಿದ್ದಿರಬಹುದಾಗಿತ್ತು. ಇಲ್ಲಿ ಬಂದು ಒಂದು ಹೊತ್ತು ಆಹಾರಕ್ಕೆ ಕೂಡ ಗತಿಯಿಲ್ಲದ ಸೇವೆಯನ್ನು ಮಾಡಿ ಅವರು ಸತ್ತೋಗಿದ್ದಾರಲ್ಲ ಎಂಬುದಾಗಿ ಹೇಳಿ ನಿಂತು ಸಾಕ್ಷಿಯನ್ನು ಹೇಳಿದರು. ದೇವರ ಮಕ್ಕಳು ಹಾಗೆಯೇ ಇದ್ದರು. ಈಗ ನಾವು ನೋಡುವುದಾದರೆ ಒಂದು ಸೇವೆ ಅಂತ ಬಂದರೆ ನಮಗೆಲ್ಲ ಸೌಲಭ್ಯ ಬೇಕು, ಅನಂತರವೇ ಸೇವೆಯನ್ನು ಆರಂಭಿಸ್ತಾರೆ. ಅದರ ನಂತರ ಸೌಲಭ್ಯದ ಮೇಲೆ ಸೌಲಭ್ಯ ಬರಬೇಕು. ಒಂದು ಆಡಂಬರ ಸ್ಥಿತಿಯಲ್ಲಿ ಇವತ್ತು ಹಾದು ಬಂದಿದ್ದೇವೆ. ಸೈತಾನನು ಅವನ ತಂತ್ರ ಏನಂತ ಕೇಳುವುದಾದರೆ, ನಮಗೆ ಬೇಡದಿರುವ ಒಂದನ್ನು ಬಹಳ ಜೀವನದಲ್ಲಿ ಮುಖ್ಯ ಎನ್ನುವ ರೀತಿಯಲ್ಲಿ ತೋರಿಸುತ್ತಾನೆ. ಸಮೀಪ ದಿನಗಳಲ್ಲಿ ಬರುವಂತಹ ಜಾಹೀರಾತು ನೋಡಬೇಕಾದರೆ ನೀವು ಒಂದು ವಸ್ತು ನಮಗೆ ಬೇಕಾಗಿರುವುದಿಲ್ಲ, ಆದರೆ ಜಾಹೀರಾತಿನಲ್ಲಿ ತೋರಿಸಿ ಬಹಳ ಅವಶ್ಯವಾದದ್ದು, ನೀವು ಇದನ್ನು ಪಡ್ಕೊಂಡು ಕುಡಿರಿ, ಇದು ಬಹಳ ಮುಖ್ಯವಾಗಿರುವ ಒಂದು, ನಿಮ್ಮನ್ನು ಬೆಳೆಯುವಂತೆ ಮಾಡುತ್ತೆ, ಶಾರ್ಪ್ ಮಾಡುತ್ತೆ, ನಿಮ್ಮನ್ನು ಎತ್ತರ ಮಾಡುತ್ತೆ, ಹಿಂಗೆಲ್ಲ ಹೇಳಿ ಜಾಹೀರಾತು ಕೊಟ್ಟು, ಏಕೆಂದರೆ ಇಲ್ಲಾಂದರೆ ಮನುಷ್ಯ ಸತ್ಯ ಹೋಗ್ತಾನೆ ಎನ್ನುವ ರೀತಿಯಲ್ಲಿ ನಮಗೆ ಒಂದು ಬಿಂಬವನ್ನು ಏರ್ಪಡಿಸ್ತಾರೆ ನೋಡಿ. ಇದು ಸೈತಾನನ ತಂತ್ರಗಳಲ್ಲಿ ಒಂದು. ಆದಾಮನಿಗೂ ಅವ್ವಳಿಗೂ ಅವರಿಗೆ ಊಟಕ್ಕೆ ಗತ್ತಿರದವರೇ ಭಿಕ್ಷೆ ಬಿಡ್ತಾ ಇದ್ರು ಅವರು. ಆ ಸ್ಥಳದಲ್ಲಿರುವಂತಹ ಮರವೆಲ್ಲ ಅವರದು ತಾನೇ, ಎಲ್ಲ ಫಲವೂ ಅವ್ರದ್ದೇ ತಾನೇ. ಈ ಒಂದು ಫಲವಿಲ್ಲದೆ ಅವರಿಂದ ಬದುಕಕ್ಕಾಗಲ್ವಾ? ಆದರೆ ಸೈತಾನ ಇದು ಇವತ್ತು ನಿಮಗೆ ಯಾವ ಬೆಲೆ ಕೆಟ್ಟಲಾಗಿರುವ ಕಾರ್ಯ ಅಂತ ಒಂದು ಬಿಂಬ ಉಂಟು ಮಾಡಿದ. ಹಾಗಾದರೆ ಸೈತಾನನ ಬಳಿ ಇರುವಂತಹ ತಂತ್ರ ರೀತಿ ಬಹಳ ತಂತ್ರಗಳು ಉಂಟು. ಈ ತಂತ್ರಗಳೊಂದಿಗೆ ನೀವು ಯುದ್ಧವನ್ನು ಮಾಡಬೇಕು. ಈ ತಂತ್ರದ ಕುರಿತಾಗಿ ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅವನು ಹೇಳುವುದನ್ನು ತೋರಿಸಿದ ಕೂಡಲೇ ನಂಬಿಬಿಡುತ್ತೀರಾ ನೀವು. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ಚಾನಲ್ಗಳೆಲ್ಲ ಬೇಕಾದ್ರೆ ನೀವು ನೋಡುವುದಾದರೆ ಫೇಕ್ ನ್ಯೂಸ್ ಅಷ್ಟೊಂದು ಬರುತ್ತೆ, ತಕ್ಷಣ ನಂಬಿಡ್ತಾರೆ. ಯಾರಾದರೂ ಒಬ್ಬರು ಬಂದು ಒಂದು ಹೇಳ್ತಾರೆ, ಇದು ಬಹಳ ಮುಖ್ಯವಾದದ್ದು, ಇದು ಮನುಷ್ಯನಿಗೆ ಬಹಳ ಅವಶ್ಯವಾದದ್ದು ಎಂಬುದಾಗಿ ಎಲ್ಲ ಹೇಳ್ತಾರೆ. ಇದೆಲ್ಲ ಕಂಡುಹಿಡಿಯಲ್ಪಡುವುದಕ್ಕಿಂತ ಮುಂಚಿತವಾಗಿದ್ದಂಥ ಮನುಷ್ಯರು ನಮ್ಮ ತಮಿಳುನಾಡಿನಲ್ಲಿಯೇ 100 ವಯಸ್ಸು ಮೇಲೆ ಇದ್ದರು. ನನ್ನ ತಾಯಿಯವರ ತಂದೆಯವರು ಹೆಚ್ಚು ಕಡಿಮೆ 104 ವರ್ಷದಲ್ಲಿ ಸತ್ತರು. ನಾನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಸತ್ತರು ಅವರು 104 ವರ್ಷ. ಅವರಿಗೆ ಅವರ ದೇಹದಲ್ಲಿ ಕಡೆಯ 10 ದಿನಗಳಲ್ಲಿಯೇ ಅವರು ಆಸ್ಪತ್ರೆಗೆ ಬಂದು ಅಲ್ಲಿ ಸೂಜಿ ಹಾಕ್ಕೊಂಡ್ರು. ಅಲ್ಲಿಯವರೆಗೂ ಯಾವ ಔಷಧಿ ಮಾತ್ರ ತಗೊಂಡಿದ್ದೇ ಇಲ್ಲ. ಹಾಗಾದರೆ ಹೆಂಗಿದ್ರು ಆ ದಿನದಲ್ಲಿ ಅಷ್ಟು ದಿನಗಳು, ಹೆಂಗೆ ಬದುಕಿದ್ರು ಅವರು? ಇವತ್ತು ನಮಗೆ ಕೆಲವೊಂದು ಕಾರ್ಯಗಳನ್ನು ತೋರಿಸಿ, ಇದುವೇ ಮುಖ್ಯ, ಇದು ಬಹಳ ಇಂಪಾರ್ಟೆಂಟ್, ಇದು ಇಲ್ಲ ಅಂದರೆ ನಮಗೆ ಜೀವನ ಮುಗಿದೋಗುತ್ತಷ್ಟೇ, ಹಿಂಗೆಲ್ಲ ಹೇಳುವಂಥದ್ದಿಲ್ಲ. ವ್ಯಾಪಾರದ ಯುಕ್ತಿಗಳು, ಅದು ವ್ಯಾಪಾರಕ್ಕೆ ಸರಿ ಒಂದು ವೇಳೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಕರ್ತನ ಮಕ್ಕಳ ನಡುವೆಯೂ ಯಾವುದು ಬೇಡದಿರುವಂಥದ್ದು ಅದನ್ನು ಬೇಕಾಗಿರುವಂತೆ ತೋರಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿಯಾಗಿರುವುದು ಬೇಕು, ದೇವರು ಅದನ್ನೇ ಬಯಸುತ್ತಾರೆ. ನಾವು ಯೋಚನೆ ಮಾಡಲ್ಲ. ನೀನು ಅಬ್ರಹಾಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಬರುವುದಕ್ಕೋಸ್ಕರವಾಗಿ
ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು. ಅಬ್ರಾಮನ್ ಎಷ್ಟು ದೊಡ್ಡ ಐಶ್ವರ್ಯವಂತನಾಗಿದ್ದ ಅಂತ ಗೊತ್ತಾ? ಅದೆಲ್ಲ ಆಗಿ ನಿಮಗೂ ಬರುವುದಕ್ಕೆ ಅಬ್ರಾಮ್ ಎಂಥ ಐಶ್ವರ್ಯವಂತ ಅಂತ ಗೊತ್ತಾ ನಿಮಗೆ? ಒಂಟೆಗಳು, ಕತ್ತೆಗಳು, ಕತ್ತೆಗಳೆಲ್ಲ ಇದನ್ನೆಲ್ಲ ತಂದು ನಿಲ್ಲಿಸೋರು. ನಿಮ್ಮ ಮನೇಲಿ ಹೆಂಗೆ ನಿಲ್ಸಕ್ಕೆ ಸಾಧ್ಯನಾ? ಇವರಿಗೆ ಕಾಡು, ಆಡಿ ಕಾರು ಬೇಕಾಗಿರುವುದು. ಸರಿ, ಅದರೊಳಗೆ ಹೋಗೋದು ಬೇಡ. ಹಾಗಾದರೆ ನೋಡಿ, ಅವರ ಆಶೀರ್ವಾದವೇ ಮುಖ್ಯ ಎಂಬುದಾಗಿ ತೋರಿಸಿ ನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಹಿಂದೆ ತಳ್ತಾ ಇದ್ರು. ಯಾವುದು ಒಬ್ಬ ಮನುಷ್ಯನಿಗೆ ಮುಖ್ಯ, ರಕ್ಷಣೆ ಮುಖ್ಯ ಅಂದರೆ ಅದನ್ನು ಹೇಳದೆ, ಯಾವುದು ಮುಖ್ಯವಲ್ಲವೋ ಅದನ್ನೇ ಹುಡುಕುವ ರೀತಿಯಲ್ಲಿ, ಅದನ್ನು ನೀವು ದರ್ಶನ ನೋಡುವ ರೀತಿಯಲ್ಲಿ, ಅದನ್ನೇ ನೀವು ಸ್ಮರಿಸುವ ರೀತಿಯಲ್ಲಿ ನಿಮಗಿದೇ ಮುಖ್ಯ ಅಂತ ತೋರಿಸ್ತಾರೆ ನೋಡಿ. ಅದು ಒಂದು ಕುತಂತ್ರ. ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಅಷ್ಟು ಮುಖ್ಯವಾದದ್ದ ಅಂದರೆ. ಯೋಚನೆ ಮಾಡಿ ನೋಡ್ಬೇಕು. ಅದಿಲ್ಲ ಅಂದರೆ ಒಬ್ಬ ಕ್ರೈಸ್ತರು ಈ ಲೋಕದಲ್ಲಿ ಬದುಕಕ್ಕೆ ಸಾಧ್ಯ ಅಲ್ವಾ? ಅದನ್ನು ಕೊಡುವುದಕ್ಕೆ ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾದರ. ಹಾಗಾದರೆ ಇವತ್ತು ಪ್ರಪಂಚದ ಎಲ್ಲ ಐಶ್ವರ್ಯವಂತರು ಕ್ರೈಸ್ತರ? ಅವರು ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದಾರ? ಇಲ್ವಲ್ಲ. ಹಾಗಾದರೆ ಒಬ್ಬನು ಐಶ್ವರ್ಯವಂತನಾಗಿರಬೇಕು ಅಂದರೆ ಕ್ರೈಸ್ತನಾಗಿರಬೇಕು ಎನ್ನುವುದು ಅಲ್ಲ. ಆದರೆ ಅವನು ನಿತ್ಯ ಜೀವನ ಹೊಂದಬೇಕು ಅಂದರೆ ಅದು ಕ್ರಿಸ್ತನ ಮುಖಾಂತರ ಮಾತ್ರ ಸಾಧ್ಯ. ಆದ್ದರಿಂದ ಬಹಳ ಗಮನವಾಗಿರಬೇಕು. ಯಾವುದು ಮುಖ್ಯ, ಯಾವುದು ಮುಖ್ಯವಿಲ್ಲ. ಕೆಲವೊಂದು ಕಾರ್ಯವನ್ನು ಪಳಪಳನೆ ನಮಗೆ ಅದನ್ನು ತೋರಿಸಿ ಅದು ನೋಡುವುದಕ್ಕೆ ರಮ್ಯವಾಗಿಯೂ ತಿನ್ನುವುದಕ್ಕೆ ಒಳ್ಳೆಯದಾಗಿಯೂ, ಹಾಗಾದರೆ ಉಳಿದ ಹಣ್ಣೆಲ್ಲ ಚೆನ್ನಾಗಿರಲಿಲ್ವಾ? ಹಾಗಾದರೆ ಆ ತಾಯಿಗೆ ಈ ಸ್ತ್ರೀ ಒಂದು ಜಾಹೀರಾತನ್ನು ಮಾಡಿದ ಕೂಡಲೇ ಆ ಸ್ತ್ರೀ ಅದನ್ನು ನೋಡಿದ ಕೂಡ ಬೇರೆ ಥರ ಕಾಣಿಸ್ತಾ ಇದೆ. ಹೇಗೆ ನೋಡಿದ್ರೆ ಆ ಹಣ್ಣು ಸುಂದರವಾಗಿ, ಆ ದೃಷ್ಟಿಗೆ ರಮ್ಯವಾಗಿಯೂ ನೋಡುವುದಕ್ಕೆ ಒಳ್ಳೆಯದಾಗಿಯೂ ಆ ರೀತಿ ನೋಡಿದ್ರಂತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹಾಗಾದರೆ ಬೇರೆ ಫಲಗಳು, ದೇವರು ಪಡೆದಂಥ ಅಷ್ಟು ವೃಕ್ಷದಲ್ಲಿರುವಂಥ ಫಲಗಳು, ಅದು ನೋಡುವುದಕ್ಕೆ ಚೆನ್ನಾಗಿರಲಿಲ್ವಾ? ಅದು ಇವರ ದೃಷ್ಟಿಯಲ್ಲೇ ಬೀಳಲಿಲ್ಲ. ತಂದು ನಿಲ್ಲಿಸಿದ ಕೂಡಲೇ ಅದನ್ನೇ ಅವರು ನೋಡುವವರಾಗಿದ್ದರು. ಹಾಗಾದರೆ ತಂತ್ರಗಳೊಂದಿಗೆ ನೀವು ಯುದ್ಧವನ್ನು ಮಾಡಬೇಕು. ತಂತ್ರಗಳೊಂದಿಗೆ ಯುದ್ಧ ಮಾಡಬೇಕು ಅಂದರೆ ನೀವು ದೇವರ ಜ್ಞಾನದಿಂದ ತುಂಬಲ್ಪಟ್ಟವರಾಗಿರಬೇಕು. ಕರ್ತನ ವಾಕ್ಯದಿಂದ ಉಂಟಾಗುವ ಸತ್ಯವೇದ ಜ್ಞಾನದಿಂದಲೂ ಆತ್ಮಿಕ ಜ್ಞಾನದಿಂದಲೂ ನೀವು ತುಂಬಲ್ಪಟ್ಟವರಾಗಿದ್ದರೆ, ಸೈತಾನನು ವಂಚನೆಯಾಗಿ ಮಾತಾಡಬೇಕಾದರೆ ಅದರಲ್ಲಿ ಯಾವ ಸ್ಥಳದಲ್ಲಿ ಅವನು ಏನು ಕಾರ್ಯ ಮಾಡ್ತಾನೆ ಎನ್ನುವುದನ್ನು ಕಂಡು ಹಿಡಿದು ಅವನನ್ನು ವಿರೋಧಿಸಲು ಸಾಧ್ಯ. ಯೇಸು 40 ದಿವಸ ತಿನ್ನದೆಯೂ ಕುಡಿಯದೆಯೂ ಇದ್ದ ಸಂದರ್ಭದಲ್ಲಿ 40ನೇ ದಿವಸ ಸೈತಾನನು ಅವರ ಮುಂದೆ ಅಲ್ಲಿ ಬಂದು ಅವರ ಬಳಿಯಲ್ಲಿ ವಾಕ್ಯವನ್ನು ತೋರಿಸಿ ಮಾತಾಡದ. ಅಲ್ಲಿ ನೀವು ಮೇಲಿಂದ ಕೆಳಗೆ ಧುಮುಕಿರಿ, ನಿಮ್ಮ ದೂತರು ನಿಮ್ಮ ಕಾಲುಗಳು ಕಲ್ಲಿಗೆ ತಗಲದ ರೀತಿಯಲ್ಲಿ ನಿಮ್ಮನ್ನ ಕೈಗಳಲ್ಲಿ ಮೇಲೆತ್ತಿಕೊಳ್ಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ವಾಕ್ಯವೇ. ಅವ್ರು ಹೇಳ್ತಾರೆ, ಒಳ್ಳೆ ವಾಕ್ಯ ಹೇಳ್ತಾರೆ ಕಣ್ರಿ. ಯಾವ ಅರ್ಥದಲ್ಲಿ ಹೇಳ್ತಾರೆ ಅದನ್ನು? ಕರ್ತನು ತಕ್ಷಣ ಅವರು ಮಾತಾಡಿದ್ದನ್ನು ಕೇಳಿ ಭಾವುಕರಾಗಿ ಚಿಂತಿಸದೆ, ಹೌದು ನಿಜ ನೋಡ್ತೀಯಾ, ನಾನು ಧುಮುಕುತ್ತೇನೆ ಎಂಬುದಾಗಿ ಅವರು ಆತುರ ಪಡಲಿಲ್ಲ. ಅದನ್ನು ವಾಕ್ಯದಿಂದ ಕೈಯಾಡಿದರು. ಹಾಗಾದರೆ ಸೈತಾನನ ತಂತ್ರವು, ಅವನ ಜ್ಞಾನ, ತಂತ್ರಜ್ಞಾನ ಅದನ್ನಿಟ್ಕೊಂಡಿದ್ರೆ ಅವನು ಮಾತಾಡುವುದಕ್ಕೆ ನೀವು ತಕ್ಷಣ ರಿಯಾಕ್ಟ್ ಮಾಡದೆ ಅದನ್ನು ಗಮನಿಸಿ ನೋಡುವಾಗ ಅದರಲ್ಲಿ ಬಹಳ ತಪ್ಪಾಗಿರುತ್ತೆ. ನೋಡಿ, ಅವಳ ಬಳಿಯಲ್ಲಿ ಹೇಳ್ತಾರೆ, ಈ ವೃಕ್ಷದ ಫಲವನ್ನು ತಿನ್ನುವ ದಿನದಲ್ಲಿ ನೀವು ಸಾಯುವುದೇ ಇಲ್ಲ, ನಿಮ್ಮ ಕಣ್ಗಳು ತೆರೆಯಲ್ಪಟ್ಟು ದೇವರ ಹಾಗೆ ಅಥವಾ ದೇವರುಗಳ ಹಾಗೆ ಇರ್ತೀರಾ ಎಂಬುದಾಗಿ ಹೇಳ್ತಾನೆ. ಸ್ವಲ್ಪ ತಾಯಿ ನಿಧಾನಿಸಿದ್ರೆ, ಇದನ್ನು ತಿಂದರೆ ನಾವು ದೇವರಂತೆ ಇರ್ತೀವಂದರೆ, ಈ ಮರದಲ್ಲೇ ಮಲಗಿದೆಯಲ್ಲಪ್ಪ ನೀನು ಯಾಕೆ ಅದನ್ನು ತಿಂದು ದೇವರಂತೆ ಮಾರ್ಪಡದೆ ಮರದಲ್ಲಿ ಯಾಕೆ ತಿರುಗಾಡ್ತಾ ಇದೀಯಾ ಕೇಳ್ತಿದ್ರು. ಆಗ ಅದನ್ನು ನೋಡಿದ ಕೂಡಲೇ ಆ ಹಣ್ಣು ನೋಡುವುದಕ್ಕೆ ರಮಣೀಯವಾಗಿಯೂ ತಿನ್ನುವುದಕ್ಕೆ ಒಳ್ಳೆಯದು ಎಂಬುದಾಗಿ. ಹಾಗಾದರೆ ತಾಯಿಗೆ ದೇವರು ಇಟ್ಟಿರುವಂತಹ ಒಳ್ಳೆಯದೆಲ್ಲ ಮರ್ತೋಯ್ತು ಅಥವಾ ಕಣ್ಗಳಿಗೆ ಮರೆಯಾಯಿತು. ಸೈತಾನನು ತೋರಿಸುವಂತಹ ಕಾರ್ಯ ಮಾತ್ರ ನೆನಪಲ್ಲಿದೆ. ಆ ರೀತಿ ಹೇಳಿದ ಕೂಡಲೇ ನೀವೇನು ಮಾಡಬೇಕು? ಸುತ್ತಲಿರುವುದನ್ನು ಗಮನಿಸಿ ನೋಡಬೇಕು. ಕರ್ತನು ನಿಮಗೆ ಮಾಡಿದ್ದನ್ನು ಗಮನಿಸಿ ನೋಡಬೇಕು. ತಂತ್ರಗಳೊಂದಿಗೆ ಯುದ್ಧ ಮಾಡುವಾಗ, ಹಾಗಾದರೆ ತಂತ್ರವನ್ನು ತರ್ತಾನೆ. ಗೋಲಿಯಾತ್ ಒಂದು ತಂತ್ರ. ಗೋಲಿಯಾತ್ ಬಂದು ನಿಲ್ತಾನೆ ಆ ಸ್ಥಳದಲ್ಲಿ, ಎಲ್ಲ ಭಯಪಡ್ತಾರೆ. ಅವರ ಶರೀರದ ಬೆಳವಣಿಗೆ ನೋಡಿದ್ರ, ಅವನ ಯುದ್ಧ ಅನುಭವವನ್ನು ನೋಡಿದ್ರ, ಅವನ ಹುಟ್ಟಿದ ಮೊದಲುಗೊಂಡು ಯುದ್ಧ ವೀರನು, ಎಷ್ಟು ಯುದ್ಧ ನೋಡಿದ್ದಾನೆ ನೋಡ್ದ ಅಂತ ಕೇಳ್ತಾರೆ. ತಕ್ಷಣ ಗೋಲಿಯಾತ್ ಮೇಲೆ ದಾವೀದನು ಮನಸ್ಸಿಡದೆ, ಗೋಲಿಯಾತ್ ಮಾತಾಡಿದಂತಹ ಮಾತಲ್ಲಿ ಯಾವ ಸ್ಥಳದಲ್ಲಿ ತಪ್ಪಿದೆ ಅಂತ ನೋಡ್ದ. ಅವರು ಅದನ್ನು ನೋಡಿದ ಕೂಡಲೇ
ಇವನ್ನೆಲ್ಲ ಮಾತಾಡೋದೆಲ್ಲ ಸರಿನೇ. ಆದರೆ ಇವನ ಬಳಿಯಲ್ಲಿ ಸುನ್ನತಿ, ದೇವರೊಂದಿಗೆ ಒಂದು ಒಡಂಬಡಿಕೆ ಇಲ್ಲ. ದೇವರೊಂದಿಗೆ ಒಡಂಬಡಿಕೆ ಇಲ್ಲದವನು ಬಲಿಷ್ಠನಾಗಿದ್ದರೂ ಅವನ ಬಲ ನಿಜವಾದ ಬಲವಲ್ಲ. ಎರಡನೇದಾಗಿ, ಅವರ ಶರೀರವು, ಅವರ ಬೆಳವಣಿಗೆಯು ಅನುಭವವನ್ನು ಬೇರೆ ಹೇಳಿದ್ರು ಕೂಡ ಅವರು ಆ ದೃಷ್ಟಿಯನ್ನು ಅದರ ಮೇಲೆ ಸಲ್ಲಿಸದೆ ದೇವರು ತನಗೆ ಮಾಡಿದ, ತನ್ನ ಜೀವನದಲ್ಲಿ ಮಾಡಿದ ಕಾರ್ಯವನ್ನು ಸ್ಮರಿಸಿಕೊಂಡರು. ಅವಳು ನಿಂತಿದ್ದಾಳೆ, ಹಿಂದೆ ಸೈತಾನನು ತೋರಿಸುವಂತಹ ಹಣ್ಣಿದೆ ಮುಂದೆ, ಅಲ್ಲಿ ಅವರದನ್ನೇ ನೋಡ್ತಾ ಇದ್ರು. ಗೋಲಿಯಾತ್ ನಿಂತಿದ್ದಾರೆ, ದಾವೀದನು ಮುಂದೆ ಗೋಲಿಯಾತ್ ಅನ್ನು ನಿಲ್ಲಿಸಿದ್ದಾರೆ. ಅಲ್ಲಿ ಗೋಲಿಯಾತ್ ಬಗ್ಗೆ ಹೊಗಳಿಕೆಯಿಂದ ಮಾತಾಡಿದ್ದಾರೆ, ಅವರ ಪರಾಕ್ರಮ ಬಲದ ಬಗ್ಗೆ ಹೇಳಿದ್ದಾರೆ. ದಾವೀದನು ಅದನ್ನು ನೋಡಲಿಲ್ಲ. ಅದನ್ನು ನೋಡದೆ ಕರ್ತನು ತನಗೆ ಮಾಡಿದ್ದನ್ನು ನೋಡಿದ್ರು. ಅವ್ರು ಹೇಳಿದ್ರು, ಒಮ್ಮೆ ನಮ್ಮ ಕುರಿಗಳನ್ನು ಮೇಯಿಸುತ್ತಿರಬೇಕಾದ್ರೆ ಒಂದು ಸಿಂಹ ಬಂದಿತ್ತು, ಅವುಗಳನ್ನು ನಾನೇ ಒಡೆದು ಹಾಕಿದೆ. ಸುನ್ನತಿ ಇಲ್ಲದವರ ಇವನು ಎಷ್ಟರವನು ಅಂತ ಕೇಳ್ತಾರೆ. ಅವಳು ಒಂದು ನಿಮಿಷ ನೋಡಿದರೆ ಇದಕ್ಕಿಂತ ಸುಂದರವಾದ ಹಣ್ಣುಗಳು, ಇದಕ್ಕಿಂತ ತಿನ್ನುವುದಕ್ಕೆ ಆಸ್ಪದವಾಗಿರುವ ಹಣ್ಣುಗಳು ಎಲ್ಲವೂ ತಿನ್ನುವುದಕ್ಕೆ ಒಳ್ಳೆಯಂತ ದೇವರು ಮಾಡಿದರು. ಇವರ ದೃಷ್ಟಿಯನ್ನು ಬಿಡ್ರಿ. ಕರ್ತನು ತಾನು ಮಾಡಿದ ಎಲ್ಲ ಕಾರ್ಯವನ್ನು ನೋಡಿದರು, ಎಲ್ಲವೂ ಒಳ್ಳೆಯದಂತ ನೋಡಿದರು. ಹಾಗಾದರೆ ದೇವರ ದೃಷ್ಟಿಯಲ್ಲಿ ಒಂದು ಒಳ್ಳೆಯದಾಗಿತ್ತು ಅಂದರೆ ಅದೆಷ್ಟು ಒಳ್ಳೆಯದಾಗಿರ್ತಿತ್ತು. ಅದನ್ನು ಅವರು ಉಂಟು ಮಾಡಿದ ಎಲ್ಲ ವೃಕ್ಷದ ಎಲ್ಲ ಎಲೆಗಳು, ಅದರಲ್ಲಿರುವಂಥ ಫಲಗಳೆಲ್ಲ ಒಳ್ಳೆಯದೇ. ಆದರೆ ಸೈತಾನನು ಅದರಲ್ಲಿ ಒಂದು ಸ್ಕ್ರೀನ್ ಹಾಕಿ ಮರೆ ಮಾಡಿ ನಮಗೆ ಯಾವುದು ಬೇಡವೋ ಅದನ್ನು ಮುಂದೆ ತಂದು ನಿಲ್ಲಿಸಿ, ಅದನ್ನು ನಮಗೆ ಹಾಗೆ ಪ್ರೊಜೆಕ್ಟ್ ಮಾಡಿ ನಮ್ಮ ದೃಷ್ಟಿಯನ್ನು ಅದರ ಕಡೆಗೆ ತಿರುಗಿಸಿ, ಅದುವೇ ಇವತ್ತಿರುವಂಥ ಸಮೃದ್ಧಿ ಉಪದೇಶ. ಅದು ನಿಮಗೆ ನಿಜವಾಗಿಯೂ ಸಿಕ್ಕಿದರೂ ಕೂಡ ನೀವು ಎಷ್ಟು ದಿನ ಅದನ್ನು ಅನುಭವಿಸಲಿದ್ದೀರಾ ಹೇಳಿ ನೋಡೋಣ. ಹಾಗಾದರೆ ದೇವರಿಟ್ಟಿರುವಂತಹ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಪರದೆ ಹಾಕಿ ನಿಮ್ಮನ್ನು ಪ್ರಾರ್ಥನೆ ಮಾಡಲು ಹೇಳಿದ್ರು ಕೂಡ ವಸ್ತುವನ್ನು ಹುಡುಕುವಂತೆ ಮಾಡಿ, ನಿಮ್ಮನ್ನು ಸೇವೆ ಮಾಡೋಕ್ಕೆ ಕೇಳಿದ್ರು ಅದರ ಲಾಭವನ್ನು ಹುಡುಕಿ, ಕಾಣಿಕೆ ಕೊಡೋಕ್ಕೆ ಕೇಳಿದ್ರು ಕೂಡ ಅದರಲ್ಲಿ ನಿಮಗೆ ಒಂದು ಕೊಟ್ಟರೆ 10 ಸಿಗುತ್ತೆ ಎಂಬುದಾಗಿ ವ್ಯಾಪಾರವನ್ನು ಮಾತಾಡಿ, ಯಾವುದು ಬೇಡವೋ ಅದನ್ನು ನೀವು ಮುಂದೆ ತಂದು ನಿಲ್ಲಿಸುವಂಥದ್ದು ಸೈತಾನನ ಕುತಂತ್ರ. ಈ ತಂತ್ರಗಳೊಂದಿಗೆ ನೀವು ಯುದ್ಧ ಮಾಡಬೇಕು, ಜಯಿಸಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಸತ್ಯವೇದದಲ್ಲಿ, ವಾಕ್ಯದಲ್ಲಿ, ಸತ್ಯವೇದ ಅರಿಯುವಂಥ ತಿಳುವಳಿಕೆಯಲ್ಲಿ ನೀವು ಗಮನವಾಗಿ ಬೆಳೆಯಬೇಕು. ಸೈತಾನನು ವಾಕ್ಯವನ್ನಿಟ್ಟೇ ಮಾತಾಡ್ದ, ಹೊರ ಕೇಳಿಸ್ಕೋಬೇಕಾದ್ರೆ ಚೆನ್ನಾಗೇ ಇತ್ತು ಅದು. ಆದರೆ ಯೇಸು ಅವರ ಉದ್ದೇಶವನ್ನು ಅರ್ಥ ಮಾಡಿಕೊಂಡರು. ವಾಕ್ಯವನ್ನು ಹೇಳಿದ್ರು ಕೂಡ ಯಾವ ಉದ್ದೇಶಕ್ಕೋಸ್ಕರವಾಗಿ ಮಾಡ್ತಾರೆ ಅಂತಿದೆ ಅಲ್ವಾ. ಇವತ್ತು ಬಹಳ ಮಂದಿ ವಾಕ್ಯವನ್ನು ಹೇಳ್ತಾರೆ. ಯಾವ ಉದ್ದೇಶಕ್ಕೋಸ್ಕರವಾಗಿ ಹೇಳ್ತಾರೆ? ನಿಮ್ಮಿಂದ ಶಬಾಷ್ ಅಂತ ಹೇಳಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅಥವಾ ನಿಮ್ಮ ಬಳಿಯಿಂದ ಒಂದು ಕಾಣಿಕೆಯನ್ನು ಎದುರು ನೋಡುತ್ತಾ. ಯಾವ ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ? ಸೈತಾನನು ಕೂಡ ವಾಕ್ಯವನ್ನೇ ಮಾತಾಡಿದ, ದೇವರ ಉದ್ದೇಶವನ್ನು ಕಂಡು ಹಿಡಿದರು. ಹಾಗಾದರೆ ನೀವು ಕರ್ತನ ವಾಕ್ಯದಿಂದ ತುಂಬಲ್ಪಟ್ಟವರಾಗಿರಬೇಕು. ವಾಕ್ಯಗಳಲ್ಲಿ ನೀವು ಗಮನವಾಗಿರಬೇಕು. ಸೈತಾನನನ್ನು ಸಾಕ್ಷಿಯ ವಾಕ್ಯದಿಂದಲೂ ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ಜಯಿಸಿದರು. ಯೇಸು ವಾಕ್ಯವನ್ನಿಟ್ಟು ಸೈತಾನನನ್ನು ಜಯಿಸಿ ತೋರಿಸಿದರು. ಹಾಗಾದರೆ ನಿಮಗೆ ಒಳ್ಳೆ ಬೈಬಲ್ ಗೊತ್ತಿರಬೇಕು, ಸತ್ಯವೇದ ಗೊತ್ತಿರಬೇಕು. ಕರ್ತನ ಬಳಿಯಲ್ಲಿ ಕಾದಿದ್ದು ಒಂದೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಬಹಳ ಪ್ರಾಮುಖ್ಯ. ಕಡೆಯ ಕಾಲದಲ್ಲಿ ಬೈಬಲ್ ಮಾತ್ರ ನೀವು ಅವಾಯ್ಡ್ ಮಾಡಿಬಿಟ್ರೆ ನೀವು ಬಲಹೀನರಾಗಿ ಮಾರ್ಪಟ್ಬಿಡ್ತೀರಾ. ಇವತ್ತು ಒಳ್ಳೆ ವಾಕ್ಯವನ್ನು ಪ್ರಸಂಗ ಮಾಡುವಂತಹ ಸೇವಕರು ಕಡಿಮೆ, ಒಳ್ಳೆ ವಾಕ್ಯದಲ್ಲಿ ನಡೆಸುವಂತಹ ಸಭೆಗಳು ಕಡಿಮೆ. ಎಲ್ಲವೂ ಕೊಂಡಾಟ, ಮನೋರಂಜನೆ, ಮಾಯವಾಗಿರುವ ಕ್ರೈಸ್ತತ್ವ ಇವತ್ತು ತೀವ್ರವಾಗಿ ಹರಡುವುದನ್ನು ನೋಡ್ತಾ ಇದ್ದೀವಿ ನಾವು. ಹಾಗಾದರೆ ಇದರಲ್ಲಿ ನೀವೇ ಗಮನವಾಗಿರಬೇಕು. ಹಾಗಾದರೆ ಯುದ್ಧ ಮಾಡುವ ಕಾರ್ಯದಲ್ಲಿ ಜಯಿಸಬೇಕು ಅಂದರೆ ನೀವು ತಂತ್ರವನ್ನು ದೇವರ ವಾಕ್ಯ ಜ್ಞಾನದಿಂದಲೇ ಜಯಿಸಲು ಸಾಧ್ಯ ಎಂಬುದಾಗಿ ದೇವರ ಸತ್ಯವೇದ ತೋರಿಸುತ್ತದೆ. ಈಗ ಸೈತಾನನ ಬಳಿಯಲ್ಲಿ ಏನೇನೆಲ್ಲ ಇದೆ? ಮೊದಲ ಕಾರ್ಯ ತಂತ್ರವಿದೆ. ಕಡೆಯ ಕಾಲದಲ್ಲಿ ಸೈತಾನನ ಕೈಯಲ್ಲಿ ಏನಿದೆ ಅಂತ ಕೇಳಿದರೆ, ಲೋಕವು, ಲೋಕದ ಅಧಿಕಾರಗಳು, ರಾಜ್ಯಗಳ ಅಧಿಕಾರಗಳು ಸೈತಾನನ ಬಳಿಯಲ್ಲಿ ಇದೆ. ಹಾಗಾದರೆ ನೀವು ಇವುಗಳೊಂದಿಗೆ ಯುದ್ಧ ಮಾಡಬೇಕಾಗಿದೆ. ಇನ್ನು ಮುಂದೆ ಹೋರಾಟ ಅಂತ ಬರುವುದಾದರೆ ಲೋಕ ನಿಮ್ಮನ್ನು ವಿರೋಧ ಮಾಡುತ್ತೆ, ರಾಜ್ಯತ್ವಗಳು ನಿಮ್ಮನ್ನು ವಿರೋಧ ಮಾಡುತ್ತೆ, ಅರಸರು ನಿಮಗೆ ವಿರುದ್ಧವಾಗಿರ್ತಾರೆ. ಅವೆಲ್ಲವೂ ಅವನ ಕೈಗಳಲ್ಲೇ ಇವೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 5-6ರಲ್ಲಿ ನೋಡ್ರಿ, ಸೈತಾನನು ಅವರನ್ನು ಎತ್ತರವಾದ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಲೋಕದ ಸಕಲ ರಾಜ್ಯಗಳನ್ನು ಒಂದು ನಿಮಿಷದಲ್ಲಿ ತೋರಿಸಿ, ಇವುಗಳೆಲ್ಲವೂ ಮೇಲಿರುವಂತಹ ಅಧಿಕಾರವನ್ನು
ಇವುಗಳ ಮಹಿಮೆಯನ್ನ ನಿಮಗೆ ಕೊಡುತ್ತೇನೆ, ಇವುಗಳು ನನಗೆ ಒಪ್ಪಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದ. ಹಾಗಾದರೆ ಸೈತಾನನ ಕೈಯಲ್ಲಿ ಏನಿದೆ ಅಂದರೆ ಪ್ರಪಂಚ, ಅದರ ಐಶ್ವರ್ಯ, ಅದರ ಅಧಿಕಾರ, ಅದರ ಅಧಿಕಾರಿಗಳು, ಇಷ್ಟೊಂದು ಮಂದಿ ಇದ್ದಾರೆ. ಹಾಗಾದರೆ ಕಡೆಯ ಕಾಲದಲ್ಲಿ ಯುದ್ಧಕ್ಕೆ ಬಂದರೆ ಲೋಕ ನಿಮ್ಮನ್ನು ವಿರೋಧ ಮಾಡುತ್ತೆ. ಯೇಸು ಅದಂತಾನೆ ಹೇಳಿದರು, ಲೋಕ ನಿಮಗೆ ಪಾತ್ರವಾಗಿ ಇರುವುದಿಲ್ಲ, ಲೋಕ ನಿಮ್ಮನ್ನು ವಿರೋಧ ಮಾಡುತ್ತೆ. ಲೋಕ ನಿಮ್ಮನ್ನು ವಿರೋಧ ಮಾಡಿದ್ರೆ ಅದು ಮೊದಲು ನನ್ನ ವಿರೋಧ ಮಾಡುತ್ತೆ ಎಂಬುದಾಗಿ ಹೇಳಿ. ಹಾಗಾದರೆ ಲೋಕ ಮೊದಲು ವಿರೋಧ ಮಾಡಬೇಕು ನಮ್ಮನ್ನು, ನಿಜವಾದ ಕರ್ತನ ಮಕ್ಕಳಾಗಿದ್ದರೆ. ಎರಡನೇ ಕಾರ್ಯವನ್ನು ನೋಡಿ, ಲೋಕದ ರಾಜ್ಯಗಳು, ಅಧಿಕಾರಗಳು, ಇದರೊಂದಿಗೆಲ್ಲ ಒಂದು ಯುದ್ಧ. ಯೇಸು ಅದನ್ನೆಲ್ಲ ಸಂಧಿಸಿದರು. ಲೋಕವರನ್ನ ವಿರೋಧ ಮಾಡಿತ್ತು, ಹಗೆತನ ಮಾಡ್ತು. ರಾಜ್ಯಗಳು, ಅರಸರು ಅವರ ಮುಂದೆ ಹೋಗಿ ನಿಲ್ಲಿಸಲ್ಪಟ್ಟರು. ಇವುಗಳೆಲ್ಲವೂ ಕಡೆಯ ಕಾಲದಲ್ಲಿ ನಡೆಯುತ್ತೆ. ಕಾನೂನುಗಳನ್ನು ತರ್ತಾರೆ, ನಮ್ಮನ್ನು ಸೆರೆಹಿಡಿಯುವುದಕ್ಕೆ ಹುಡುಕ್ತಾರೆ. ಲೋಕ ಜನಗಳು ತೋರಿಸಿಕೊಡುತ್ತಾರೆ. ಲೋಕ ಜನಗಳು ನಮ್ಮನ್ನು ವಿರೋಧ ಮಾಡ್ತಾರೆ. ನೀವು ಮಾತಾಡುವಂತಹ ಮಾತು ಮಾತಾಡಬಾರದು ಅಂತ ಹೇಳ್ತಾರೆ. ಕರ್ತನಿಗೆ ಸಾಕ್ಷಿ ಹೇಳಬಾರದು ಅಂತ ಹೇಳ್ತಾರೆ. ಇವೆಲ್ಲವನ್ನು ವಿರೋಧ ಮಾಡಬೇಕು. ಹಾಗಾದರೆ ಲೋಕವನ್ನು ಎದುರಿಸಬೇಕು ಎಂದರೆ, ಲೋಕದ ಅಧಿಕಾರಿಗಳನ್ನು ಎದುರಿಸಬೇಕು ಅಂದರೆ ನೀವು ಪರಲೋಕದ ಅಧಿಕಾರಿಗಳನ್ನು ಹೊಂದಿಕೊಳ್ಳಬೇಕು. ಆತ್ಮನಾದವರು ನಮಗೆ ಕೊಡುವಂತಹ ಅಧಿಕಾರಗಳನ್ನು ಪಡೆದುಕೊಳ್ಳಬೇಕು. ಹಾಗಾದರೆ ದೇವರು ತಮ್ಮ ಶಕ್ತಿಯಿಂದಲೂ ತಮ್ಮ ಅಧಿಕಾರದಿಂದಲೂ ನಮ್ಮನ್ನು ತುಂಬಿಸಬೇಕು. ಅದನ್ನು ಹುಡುಕಿ ನೀವು ಪ್ರಾರ್ಥನೆ ಮಾಡಬೇಕು. ಅನಂತರ ನೋಡಿ, ಅದು ಸೈತಾನನ ಕೈಯಲ್ಲಿ ಇಚ್ಛೆಯಾಗಿರುವ ಕಾರ್ಯಗಳಿದೆ. ಒಂದು, ಗದರಿಸುತ್ತಾನೆ ಅಥವಾ ಆಸೆ ತೋರಿಸ್ತಾನೆ, ಗದರಿಸ್ತಾನೆ. ಯೇಸುವನ್ನು ಹಿಂಬಾಲಿಸಬಾರದು, ಬಿಟ್ಬಿಡಬೇಕು ಅಂತ ಗದರಿಸ್ತಾನೆ. ಇಲ್ಲಾಂದರೆ ಇಚ್ಛೆಯನ್ನು ತೋರಿಸಿ ಅದರ ಹಿಂದೆ ನಮ್ಮನ್ನು ಅಲಿಯುವಂತೆ ಮಾಡಿ ನಮ್ಮ ಬಹುಮಾನವನ್ನು ಕಳ್ಕೊಳ್ಳುವಂತೆ ಮಾಡ್ತಾನೆ. ಸಂಸೋನನ ಕಾಲದಲ್ಲಿ ನಡೆದ ಹಾಗೆ. 1 ಯೋಹನನ ಪುಸ್ತಕ 2ನೇ ಅಧ್ಯಾಯ 16ನೇ ವಾಕ್ಯ. ಸೈತಾನನ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಳ್ಳಿ, ಅವನಲ್ಲಿ ಏನೇನಿದೆ ಅಂತೇಳಿ. ಸೈತಾನ ಹೇಳಿದ ಕೂಡಲೇ ಸೈತಾನನೇ ತೊಲಗು ಎಂಬುದಾಗಿ ತಕ್ಷಣ ಹೊಟ್ಟೋಗ್ತಾನೆ ಅಂತ ಅನ್ಕೋಬೇಡ್ರಿ. ಆ ರೀತಿ ಹೋದರೆ ಅದಕ್ಕೆ ಹೆಸರು ಯುದ್ಧವಲ್ಲ. ಯುದ್ಧ ಮಾಡಬೇಕು, ಜಗಳ ಮಾಡಬೇಕು. ಯೇಸು ಆ ರೀತಿ ಹೇಳೋನ್ನ ಜಯಿಸಿದರು. ನಾವು ಯುದ್ಧ ಮಾಡಬೇಕು, ಸತ್ಯವೇದ ಹಂಗೆ ಹೇಳುತ್ತೆ. ಲೋಕದ ಇಚ್ಛೆಯಾಗಿರುವ, ಹಾಗಾದರೆ ಅವನ ಬಳಿ ಬ್ಯಾಕ್ಗ್ರೌಂಡಲ್ಲಿ ಏನಿದೆ? ಒಂದು, ತಂತ್ರಗಳಲ್ಲಿ ಹಿಡಿಯಕ್ಕೆ ನೋಡ್ತಾನೆ ಅಥವಾ ಭಯಪಡಿಸುತ್ತಾನೆ. ಅಧಿಕಾರಿಗಳನ್ನು ಇಟ್ಟು ಅವನು ನಿಮ್ಮನ್ನು ಎದುರಿಸಕ್ಕೆ ನೋಡ್ತಾನೆ. ಮೂರನೇದಾಗಿ ಅವನ ಕೈಯಲ್ಲಿ ಏನಿದೆ ಅಂತ ಕೇಳಿದ್ರೆ, ಲೋಕದ ಇಚ್ಛೆಗಳು, ಆಶಾಪಾಶಗಳು ಅವನ ಕೈಯಲ್ಲಿವೆ. ಪ್ರತಿದಿನ ಹೊಸದಾಗಿ ರಿಲೀಸ್ ಮಾಡ್ತಾನೇ ಇದ್ದಾನೆ. ನೀವು ನೋಡ್ರಿ, ನೋಹನ ಕಾಲದಲ್ಲಿ ಹೇಗೋ ಅದನ್ನೆಲ್ಲ ದಾಟ್ಬಿಟ್ರು. ನೋಹನ ಕಾಲದಲ್ಲಿ ಹೆಚ್ಚೆಚ್ಚು ಅಂದ್ರೆ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಆದರೆ ಇವಾಗ ನೋಡುವುದಾದರೆ ನೂತನ ಯುಗದಲ್ಲಿ ಕಂಡವನ್ನು ಬಿಟ್ಟು ಕಂಡವನ್ನು ದಾಟಿ ಪಾಪ ಮಾಡ್ತಾರೆ. ಆದರೆ ಸತ್ಯವೇದ ಕುರಿತಾಗಿ ಹೇಳುತ್ತದೆ 1 ಯೋಹನನ ಪುಸ್ತಕ 2ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ಏಕೆಂದರೆ ಶರೀರದ ಇಚ್ಛೆಗಳು, ಕಣ್ಣಿನ ಇಚ್ಛೆಗಳು, ಜೀವನ ಬದುಕು ಬಾಳಿನ ಡಂಬ, ಈ ಲೋಕದಲ್ಲಿ ಇರುವಂಥವುಗಳೆಲ್ಲ ತಂದೆಯಿಂದ ಉಂಟಾದದಲ್ಲ. ಅವುಗಳು ಲೋಕದಿಂದ ಉಂಟಾದವುಗಳು, ಸೈತಾನನಿಂದ ಉಂಟಾದವುಗಳು. ನಾವೊಂದುಕೊಳ್ಳುತ್ತೇವೆ ಈ ರೀತಿಯಾಗಿ ಲೋಕದಲ್ಲಿರುವ ಎಲ್ಲವನ್ನ ದೇವರೇ ಉಂಟು ಮಾಡಿದ್ರು ಅಂತ ಇಲ್ಲ. ಸೈತಾನನ ಕೈಯಲ್ಲಿ ಹೋಗಿದ ಕೂಡಲೇ ಕರ್ತನು ಉಂಟು ಮಾಡಿರುವಂಥವುಗಳ ನಡುವೆ ಅವನು ತಾನು ಉಂಟು ಮಾಡಿರುವಂಥವುಗಳನ್ನು ಒಳಗೆ ತಂದು ಇಟ್ಟಿದ್ದಾನೆ. ಅವನೇನು ಸುಮ್ಮನೆ ಇರ್ತಾನ? ಅವನು ತನ್ನ ಒಂದು ಪ್ರಾಡಕ್ಟ್ಸನ್ನು ಅದನ್ನು ಕೂಡ ಒಳಗೆ ತಂದಿಟ್ಟಿದ್ದಾನೆ. ಅವುಗಳು ಏನಂತ ಕೇಳುವುದಾದರೆ, ಎಲ್ಲವೂ ದೇವ ಜನಗಳನ್ನು ಅಥವಾ ಜನಗಳನ್ನು ದೇವರಿಂದ ಬೇರ್ಪಡಿಸುವುದಕ್ಕಿರುವ ಕಾರ್ಯಗಳು. ಅವರೊಂದಿಗೆ ಸೇರಕ್ಕೆ ಬಿಡಬಾರ್ದು, ಅವರನ್ನ ನೋಡಕ್ಕೆ ಬಿಡಬಾರ್ದು, ಹೋಗಕ್ಕೆ ಬಿಡಬಾರ್ದು. ಹೋದರೂ ಕೂಡ ಅವ್ರನ್ನ ಎಳಿಬೇಕು. ಎಲ್ಲ ಪ್ರಾಡಕ್ಟ್ಸು ಅದೇ ರೀತಿ. ಸೈತಾನನ ಪ್ರಾಡಕ್ಟ್ಸ್ ಎಲ್ಲ ಮಾಂಸಿಕವಾದ ಇಚ್ಛೆಗಳು, ಕಣ್ಗಳ ಇಚ್ಛೆಗಳು, ಬದುಕು ಬಾಳಿನ ಡಂಬ, ತನ್ನ ಜೀವಿತದ ಕುರಿತಾಗಿರುವ ಹೆಮ್ಮೆಗೋಸ್ಕರವಾಗಿ ಸಂಪಾದನೆ ಮಾಡ್ತಾರೆ. ಎಷ್ಟೊಂದು ಬಂಗ್ಲಾ ಇದೆ ಗೊತ್ತಾ ಇವತ್ತು? 12 ಬಂಗ್ಲಾ ಇದೆ. ಸರಿ, ನೀವೆಷ್ಟು ಬಂಗ್ಲಾದಲ್ಲಿ ಇದ್ದೀರಾ? ನಮ್ಮ ಮನೆಯಲ್ಲಿ 100 ರೂಮ್ ಇದೆ. ಸರಿ, ನೀವು ಯಾವ ರೂಮಲ್ಲಿ, ಎಷ್ಟು ರೂಮಲ್ಲಿ ನಿದ್ದೆ ಮಾಡ್ತೀರಾ? ನನಗೆ 100 ಶರ್ಟ್ ಇದೆ. ಒಂದು ಬಾರಿ ಎಷ್ಟು ಶರ್ಟ್ ಹಾಕ್ತೀರಾ? ಎಷ್ಟು ಆಹಾರವಿದ್ರು ನಿಮ್ಮ ಹೊಟ್ಟೆ ಎಷ್ಟು ಅಷ್ಟೇ ತಾನೇ ಊಟ ಮಾಡ್ತೀರಾ? ಹಾಗಾದರೆ ಇದೆಲ್ಲ ಜೀವನದ ಹೆಮ್ಮೆಯನ್ನು ತೋರಿಸುತ್ತದೆ. ಇಲ್ಲಿಂದ ಅಲ್ಲಿಯವರೆಗೂ ಕಣ್ಣಿಗೆ ಕಾಣುವ ದೂರದೂರ ನೆಲ ಇದೆ ನೋಡಿ, ಇದೆಲ್ಲ ನಮ್ಮ ನೆಲವೇ. ಹೌದು. ಏನು ಮಾಡ್ತೀರಾ? ಜೀವಿಸೋವರೆಗೂ ಹಿಂಗೆ ಹೇಳ್ತಾನೆ ತಿರುಗ್ತಾ ಇರಬೇಕಷ್ಟೇ. ಸಮಯ ಬಂದ ಕೂಡಲೇ ಇದರಲ್ಲಿರುವಂತಹ ಮಣ್ಣನ್ನು ಕೂಡ ತಗೊಂಡೋಗಲ್ಲ ನಿಮ್ಮಿಂದ. ಎಲ್ಲವನ್ನ ಬಿಟ್ಟು 1 ನಿಮಿಷದಲ್ಲಿ ಈ ಮರಣದ ಬಗ್ಗೆ ಯೋಚನೆ ಮಾಡಿದರೆ ಬಹಳ ಆಶ್ಚರ್ಯವಾಗಿರುತ್ತೆ.
ಒಂದು ಸೆಕೆಂಡ್ ನಮ್ಮ ಐಡೆಂಟಿಟಿ ಎಲ್ಲವನ್ನ ಹಾಳು ಮಾಡುತ್ತಲ್ಲ, ನಮಗೆ ಬೇಕಾಗಿರುವ ಎಲ್ಲವನ್ನ ನಾಶ ಮಾಡುತ್ತಲ್ಲ. ನಮ್ಮ ವಿದ್ಯಾಭ್ಯಾಸ, ನಾವು ಪಡೆದ ಜ್ಞಾನ, ಕೂಡಿಸಿದ ಹಣ ಎಲ್ಲವನ್ನ ವಂಚನೆ ಮಾಡುತ್ತಲ್ಲ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಬಾಳ್ಬೇಕಾದ್ರೆ ಯಾವುದು ನಮಗೆ ಸ್ವಂತವಲ್ಲ, ಅನುಭವಿಸ್ತೀವಿ. ಅದು ಎಷ್ಟರ ಮಟ್ಟಿಗೆ ನಾವು ಅನುಭವಿಸಕ್ಕೆ ಸಾಧ್ಯನೋ ಅಷ್ಟಿದ್ರೆ ಅದು ಒಳ್ಳೆಯದು. ಇವರಿಗೆ ಕಣ್ಣಿ ಕಾಣುವಂತಹ ದೂರ ನೆಲವಿದೆ ಅಂತ ಹೇಳುತ್ತಾ ತಿರುಗಾಡಬೇಕಷ್ಟೇ. ಅದುವೇ ಬದುಕು ಬಾಳಿನ ಡಂಬ. ಡಂಬಕ್ಕೋಸ್ಕರವಾಗಿ ಇಂಥ ಐಶ್ವರ್ಯವನ್ನ ಸೇರಿಸುವುದಕ್ಕೂ, ಆಸ್ತಿಯನ್ನು ಸೇರಿಸುವುದಕ್ಕೂ ಒಂದು ವಾಹನ ಬೇಕು. ಆದರೆ ಆ ಒಂದು ವಾಹನ ಇಷ್ಟು ಕೋಟಿ ಇರುವಂತ ಒಂದು ಕಾರಾಗಿ ಇರಬೇಕು ಅಂತ ಹೇಳಿದ್ರೆ ಅದು ಆಡಂಬರ, ಅದು ಹೆಮ್ಮೆ. ಕೆಲವೊಂದು ಕಾರ್ ನೋಡುವುದಾದ್ರೆ ಗೊತ್ತಾಗಲ್ಲ. ಅವ್ರು ಬಂದು ಹೇಳ್ತಾರೆ, ಈ ಕಾರ್ ಎಷ್ಟು ಬೆಲೆ ಗೊತ್ತಾ? 58 ಲಕ್ಷ. ಅದನ್ನು ಕೊಟ್ಟು ಪಡೆದು ಅದರ ನಂತರ ಅದಕ್ಕೆ ಉಂಟಾಗಿರುವಂತಹ ಖರ್ಚೆಲ್ಲ ನೋಡಬೇಕಾದ್ರೆ ಅದರ ನಂತರ ಮೇಲೆ 1 ಕೋಟಿ ಬರುತ್ತದೆ. ಇದೆಷ್ಟು ಗೊತ್ತಾ? 4.25 ಕೋಟಿ ಕಾರಿನ ಬೆಲೆ. ಹೇಳಿದ್ರೆ ಗೊತ್ತಾಗೋದು. ಅದುವೇ ಯಾವ ವಾಚ್ ಕಟ್ಟಿದ್ರು ಅದೇ ಟೈಮೇ ತೋರಿಸುತ್ತೆ. ಕೋಟಿ ರೂಪಾಯಿ ಮೌಲ್ಯವುಳ್ಳ ವಾಚ್ ಕಟ್ಟಿದ್ರೆ ಅದೇನು ಬೇರೆ ಸಮಯ ತೋರಿಸುತ್ತಾ? ಅದಲ್ಲಿ ಎಲ್ಲ ಒಂದೇ ಅಲ್ವಾ? ಆದರೆ ಅದು ಯಾಕೆ ಮಾಡ್ತಾರೆ ಅಂದರೆ ಬದುಕು ಬಾಳಿನ ಡಂಬ. ಅದೆಲ್ಲ ನೆನದು ಎಂಬುದಾಗಿ ಹೇಳಿಕೊಳ್ಳುವಂತಹ ಡಂಬ. ಅದು ಕೂಡ ಟೆಂಪ್ರವರಿ. ಅದು ಅದಕ್ಕೆ ನಮ್ಮ ಮೇಲೆ ಹೇಳಕ್ಕಾಗಲ್ಲ. ಹಾಗಾದರೆ ಇದರ ಮೇಲೆ ಯಾವ ಮನಸ್ಸಿಡದೆ ಇದನ್ನು ತೋರಿಸಿ, ಇದನ್ನು ಮುಖ್ಯ ಥರ ತೋರಿಸ್ತಾರೆ ನಿಮಗೆ, ಅದನ್ನು ನೀವು ಎದುರುಗೊಳ್ಳಬೇಕು. ಅನಂತರ ಶಕ್ತಿ, ಸುಳ್ಳಾಗಿರುವ ಅದ್ಭುತ. ಅವನ ಕೈಯಲ್ಲಿರೋದು ನೋಡಿದರೆ ಪವರ್ ಥರ ತೋರಿಸ್ತಾರೆ. ಶಕ್ತಿ, ಸುಳ್ಳಾದ ಅದ್ಭುತಗಳು, ಅದನ್ನು ನೋಡಿ ಭಯಪಡ್ತಾರೆ. ಕೆಲವು ಸೇವಕರು ಅದ್ಭುತಗಳನ್ನು ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾನೆ ಅವನು. ಆದರೆ ದೇವರಿಂದ ಉಂಟಾದದಲ್ಲ, ಅದು ಸೈತಾನನ ಅದ್ಭುತಗಳು. ಅದನ್ನು ಕಂಡು ಹಿಡಿಯಬೇಕು. ಕರ್ತನ ಬಳಿಯಲ್ಲಿ ನಡೆಯದೇ ಇರುವಂತಹ, ಕರ್ತನ ಬಳಿ ಸೇರಿಸದೇ ಇರುವಂತಹ ಯಾವ ಉಪದೇಶವಾಗಿರ್ಬೋದು ಸೈತಾನನ ಉಪದೇಶ. ಕರ್ತನ ಬಳಿ ಮುನ್ನಡೆಸದೆ, ಕರ್ತನ ಬಳಿ ಸೇರಿಸದೇ ಇರುವಂತಹ ಯಾವ ಅದ್ಭುತವೂ ಸೈತಾನನ ಅದ್ಭುತವೇ. ಹಾಗಾದರೆ ಇದೆಲ್ಲ ಕಡೆಯ ಕಾಲದಲ್ಲಿ ನಡೆಯುತ್ತೆ. ಇವುಗಳನ್ನು ನೀವು ಕಂಡು ಹಿಡಿದು ಅದನ್ನು ವಿರೋಧಿಸಬೇಕು, ಕಟ್ಟಬೇಕು. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಆ ಅಧರ್ಮ ಸ್ವರೂಪನ ಬರುವಿಕೆ ಸೈತಾನನ ಕೃತ್ಯಗಳ ಪ್ರಕಾರ ಸಕಲ ಶಕ್ತಿಯಿಂದಲೂ ಗುರುತುಗಳಿಂದಲೂ ಸುಳ್ಳಾದ ಅದ್ಭುತಗಳೊಂದಿಗೆ ಕೂಡಿರುತ್ತೆ. ಹಾಗಾದರೆ ಇವುಗಳೊಂದಿಗೆ ನೀವು ಹೋರಾಡಬೇಕಲ್ಲ. ಅವನು ಕೇಳ್ತಾನೆ ಬಂದು ನಿಮ್ಮನ್ನ, ನೋಡಿ ನಾವು ಇಷ್ಟೊಂದು ಅದ್ಭುತವನ್ನ ಮಾಡ್ತೀವಿ, ನೀವು ದೇವರ ವ್ಯಕ್ತಿ ಅಂತ ಹೇಳ್ತೀಯಲ್ಲ, ನೀನು ಅದ್ಭುತ ಮಾಡಿ ತೋರಿಸು. ಆ ರೀತಿಯ ಕೇಳ್ತಾನೆ. ಸತ್ಯವನ್ನು ಬದುಕಿಸಿ ತೋರಿಸು, ನಾವು ನಂಬ್ತೀವಿ ಹಂಗೆ ಹೇಳ್ತಾರೆ. ಹಾಗಾದರೆ ಅವರು ಮಾಡುವಂತಹ ಅದ್ಭುತಗಳನ್ನು ನೋಡಿ ಭಯಪಡಬಾರದು, ಅದರಲ್ಲಿ ಆಕರ್ಷಿತಗೊಳಗಾಗಬಾರದು. ಅವುಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡಬೇಕು. ಸೈತಾನನು ಈ ಯುದ್ಧ ಕಾಲವು ಸಮೀಪವಾಯಿತು ಎಂಬುದಾಗಿ ಅವನಿಗೆ ಗೊತ್ತಾಗಿದೆ. ಆದ್ದರಿಂದ ನಿಮ್ಮನ್ನು ಬಲಹೀನಪಡಿಸುವುದಕ್ಕೆ ಹೋರಾಡ್ತಾ ಇದ್ದಾನೆ. ಇವತ್ತು ನಮಗೆ ಅಧಿಕ ಸಮಯವಾಯಿತು. ಕರ್ತನಿಗೆ ಚಿತ್ತವಾದರೆ ಮುಂದಿನ ವಾರ ನಾವು ಭೇಟಿಯಾಗುವಾಗ ಇದರ ಮುಂದುವರಿದ ಭಾಗ, ಸೈತಾನನನ್ನು ವಿರೋಧ ಮಾಡುವುದಕ್ಕಿಂತ ಮುಂಚೆ ಅವನ ತಂತ್ರಗಳು ಯಾವ ವಿಧಗಳಲ್ಲಿ ನಮ್ಮನ್ನು ಬಲಪಡಿಸುತ್ತದೆ, ನಾವು ಯಾವ ರೀತಿಗಳಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳಬೇಕು, ಇದು ಬಹಳ ಮುಖ್ಯವಾಗಿರುವ ಸಂದೇಶ. ಇದಕ್ಕೆ ಕಾರಣ ಯುದ್ಧ ಕಾಲ ಸಮೀಪವಾಗಿದೆ. ಕರ್ತನ ಬಲವನ್ನು ಹೊಂದಿಕೊಳ್ಳಿರಿ, ಸೈತಾನನ ಎದುರಿಸಿ ನಿಲ್ಲಿಸಿರಿ. ಸ್ವಲ್ಪ ಕಾಲದಲ್ಲಿ ಕರ್ತನು ಸೈತಾನನನ್ನು ನಿಮ್ಮ ಪಾದಗಳ ಕೆಳಗೆ ತುಳಿಯಲಿದ್ದಾರೆ. ಆಮೇನ್. ತಲೆಗಳನ್ನು ಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಇವತ್ತು ನೀವು ಮಾತಾಡಿದಂತಹ ಪ್ರತಿ ಎಚ್ಚರಿಕೆಯ ಮಾತುಗಳಿಗೋಸ್ಕರವಾಗಿ ಸ್ತೋತ್ರ. ದೇವರೇ, ಈ ದಿನದಲ್ಲಿ ನೀವು ನಮ್ಮ ಬಳಿ ಮಾತನಾಡಿ ಅರಸರು ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಒಂದು ಕಾಲ ನೇಮಿಸಲ್ಪಟ್ಟ ಹಾಗೆ ಕರ್ತನ ಜನಗಳು ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಒಂದು ಕಾಲವನ್ನು ನೇಮಿಸಿದ್ದೀರಿ ಎಂಬುದಾಗಿ ಕಲಿಸಿದರಲ್ಲಪ್ಪ. ಅದಕ್ಕೋಸ್ಕರ ಸ್ತೋತ್ರ. ಈ ಕೆಡುಕಿನ ದಿನಗಳು ಹತ್ತಿರ ಬರೋದು ನೋಡ್ತಾ ಇದ್ದೀವಿ. ಎಲ್ಲ ಕಡೆಗಳಲ್ಲಿಯೂ ಗೊಂದಲಗಳು, ಹೋರಾಟಗಳು, ಸಮಸ್ಯೆಗಳು, ಸೈತಾನನ ಕೃತ್ಯಗಳು ಬಹಿರಂಗವಾಗಿ ಪ್ರಕಟವಾಗಿ ನೋಡ್ತಾ ಇದ್ದೀವಿ. ಈ ದಿನಗಳಲ್ಲಿ ನಾವು ಕುಗ್ಗಿ ಹೋಗದಂತಹ ಸೇವಕರಾಗಿರೋದೆ, ಅಥವಾ ನಿದ್ರೆ ಪ್ರಿಯರಾಗಿ ಸೌಕರ್ಯವಾಗಿ ನಿದ್ರೆ ಮಾಡುವಂತಹ ಸೇವಕರ ಹಾಗೆಯೂ, ಬೇಡದಿರುವ ಕಾರ್ಯಗಳನ್ನು ಬೆನ್ನಟ್ಟಿ ಓಡುವಂತಹ ದೇವರೇ ಕೊಂಡಾಟ ಪ್ರಿಯರ ಹಾಗೆ ಇಲ್ಲದ ಹಾಗೆ ಎಚ್ಚರಿಕೆ ಉಳ್ಳ ಆತ್ಮವನ್ನ, ಎಚ್ಚರಿಕೆ ಉಳ್ಳ ಜೀವವನ್ನ ನಮ್ಮಲ್ಲಿ ದೇವರು ಉಂಟು ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಸುತ್ತ ನಡೆಯುವಂತಹ ಸೈತಾನನ ಕುತಂತ್ರಗಳನ್ನು ಕಂಡುಹಿಡಿಯುವುದಕ್ಕೂ, ಅವನಿಗೆ ವಿರುದ್ಧವಾಗಿ ನಾವು ಯುದ್ಧವನ್ನು ಮಾಡುವುದಕ್ಕೂ, ನಾವು ನಮ್ಮನ್ನು ಯೋಗ್ಯರಾಗಿಸಿಕೊಳ್ಳುವುದಕ್ಕೆ, ಸಿದ್ಧಪಡಿಸಿಕೊಳ್ಳುವುದಕ್ಕೆ ದೇವರು ಸಮಯಗಳನ್ನು, ಸಂದರ್ಭಗಳನ್ನು ಏರ್ಪಡಿಸಿಕೊಡಿರಿ. ಯುದ್ಧ ಕಾಲವು ಸಮೀಪವಾಗಿದೆ ಎಂಬುದಾಗಿ ಸೈತಾನನಿಗೆ ಗೊತ್ತಾಗಿದೆ.
ಆದರೆ ದೇವ ಜನಗಳಿಗೆ ಗೊತ್ತಾಗ್ತಿಲ್ವಲ್ಲ ದೇವರೇ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಮೇಲೂ ದೇವರು ಹಲವು ಪಟ್ಟು ಅದ್ಭುತಗಳಿಂದಲೂ ಹಲವು ಪಟ್ಟು ಶಕ್ತಿಯಿಂದಲೂ ತುಂಬಿಸಿರಿ ದೇವರೇ. ಅವರನ್ನು ಯುದ್ಧ ಪುರುಷರಾಗಿ ಮಾರ್ಪಡುವ ಹಾಗೆ ಯುದ್ಧ ಆಯುಧಗಳಾಗಿ ಇವರನ್ನು ತುಂಬಿಸಿರಿ. ಸೈತಾನನ ತಂತ್ರಗಳನ್ನು ವಿರುದ್ಧ ಮಾಡಿ ನಿಲ್ಲುವುದಕ್ಕೆ ಸತ್ಯವೇದ ವಾಕ್ಯದ ಜ್ಞಾನದಿಂದ ದೇವರು ಅವರನ್ನು ಸಂಪೂರ್ಣಪಡಿಸಿರಿ ದೇವರೇ. ನೀವು ಮಾಡಲು ಅಂದುಕೊಂಡಿರುವ ಕಾರ್ಯ ಒಂದು ಕೂಡ ತಡೆಯಾಗುವುದಿಲ್ಲ ಎಂಬುದಾಗಿ ನಾವು ಅರಿತಿದ್ದೇವೆ. ನಿಮಗೋಸ್ಕರ ಏಳುವಂತಹ ಯುದ್ಧ ಸಂತತಿ ದೇವರೇ ಹೊರಡಬೇಕಾಗಿರುವ ಕಾಲ ಬಂದಿದೆ. ಆದರೆ ನಾವಾದರೂ ಇದು ನಿರ್ಲಕ್ಷ್ಯದಿಂದ ದೇವರೇ ಕಾಲಗಳ ಕುರಿತಾಗಿ ಆ ಅರಿವಿಲ್ಲದೆ ಏನೋ ಒಂದು ದಿಕ್ಕಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಲ್ಲ. ಕರ್ತನಾದ ದೇವರು ನಿಮ್ಮ ಸಂತತಿ ಲಜ್ಜೆ ಪಡೆದ ರೀತಿಯಲ್ಲಿ ಅವರನ್ನು ಎಬ್ಬಿಸಲು, ಅವರನ್ನು ಮತ್ತೆ ರೂಪಿಸುವುದಕ್ಕೂ ಯುದ್ಧ ಅಖಾಡದಲ್ಲಿ ನಿಲ್ಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ದೇವರ ಹಸ್ತದಲ್ಲಿ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ನೀವು ಅವರೊಂದಿಗೆ ಮಾತನಾಡಿರಿ, ಹಲವು ಕಾರ್ಯಗಳನ್ನು ಪ್ರಕಟಿಸಿ ತೋರಿಸಿರಿ, ಅವರನ್ನು ಸಿದ್ಧಪಡಿಸಿರಿ. ಒಂದು ಯುದ್ಧಕ್ಕೆ ಅವರನ್ನು ದೇವರೇ ನೀವು ಸಿದ್ಧಪಡಿಸಿ ಯುದ್ಧ ರಂಗದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದವರಾಗಿ ನಿಲ್ಲತಕ್ಕ ಬಲದಿಂದ ಅವರನ್ನು ತುಂಬಿಸಿರಿ. ಕರ್ತನಾಗಿರುವ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಹೆಸರಿಸಲಾಗಿ ಆಶೀರ್ವದಿಸಿರಿ. ಬರುವ ವಾರವನ್ನು ಆಶೀರ್ವಾದ ಮಾಡಿರಿ. ಆ ವಾರದಲ್ಲಿ ಮಕ್ಕಳಿಗೆ ಬೇಕಾಗಿರುವ ಉಳಿತುಗಳನ್ನು ಅನುಗ್ರಹಿಸಿರಿ. ಯಾವ ಕೆಡುಕು ಅವರನ್ನು ಸಮೀಪಿಸದ ಹಾಗೆ ದೇವರ ಬಲವುಳ್ಳ ಹಸ್ತವರನ್ನು ಕಾದುಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ. ದೇವರೇ, ಕುಟುಂಬದಲ್ಲಿರುವಂತಹ ಮಕ್ಕಳು, ಯವನಸ್ಥರು, ವೃದ್ಧರು, ಕುಟುಂಬವನ್ನ ಮುನ್ನಡೆಸುವವರು ಒಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಿ ಕಾಪಾಡಿರಿ. ಯೇಸುವಿನ ಹಸ್ತಗಳಲ್ಲಿ ಎಲ್ಲವನ್ನ ತಗ್ಗಿಸಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಮ್ಮ ಸಂಗಡ ಸಂದರ್ಶಿಸಿ ಮಾತಾಡಿದರು. ಬಹಳ ಮುಖ್ಯವಾಗಿರುವ ಕಾರ್ಯವನ್ನು ನಿಮ್ಮ ಸಂಗಡ ಹಂಚಿಕೊಳ್ಳುವುದಕ್ಕೆ ಕರ್ತನು ನನ್ನನ್ನು ಒತ್ತಾಯಪಡಿಸಿದರು. ಆದ್ದರಿಂದ ಈ ಕಾಲದಲ್ಲಿ ಕಾಲಗಳನ್ನು ಪ್ರಯೋಜನಪಡಿಸಿಕೊಂಡು ಎಷ್ಟು ಬೇಗ ನಿಮ್ಮನ್ನು ತಯಾರಿಸಿಕೊಳ್ಳಬೇಕೋ ಅಷ್ಟು ಬೇಗ ತಯಾರಿಸಿಕೊಂಡು ಕಾದಿರಿ. ದೇವರ ಬರುವಿಕೆ ಸಮೀಪ. ಅದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರುವ ಕಾರ್ಯ ಅಧಿಕ ಎನ್ನುವುದನ್ನು ನೆನಪಲ್ಲಿಟ್ಟುಕೊಳ್ಳಿರಿ. ಬರುವ ವಾರದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ನೂತನ ಸಂದೇಶದೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ